ಸರ್ವವ್ಯಾಪ್ತ ಗುಣಾತೀತ ನಿರ್ವೀಕರ ನಿರಂಜನ ಪೂರ್ಣಬೋಧೋಚಿದಾನಂದ ತಸ್ಮೈ ಶ್ರೀ ಗುರವೇ ನಮಃ. ಓಂ ಬ್ರಹ್ಮಸ್ಪತಯೇ ನಮಃ. ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತ ನಮಸ್ಕಾರಗಳು. ಸ್ನೇಹಿತರೆ, ಪರಾಭವನಾಮ ಸಂವತ್ಸರ, ಉತ್ತರಾಯಣ, ವೈಶಾಖ ಮಾಸ, ವಸಂತ ಋತು 19/4/2026ರಿಂದ 25/4/2026 ದ್ವಾದಶ ರಾಶಿಗಳ ವಾರದ ಭವಿಷ್ಯವನ್ನು ತಿಳ್ಕೊಳ್ತಕ್ಕಂಥ ಸಮಯ. ಚಂದ್ರ ಈ ಒಂದು ವಾರದಲ್ಲಿ ಮೇಷದಿಂದ ಕಟಕ ರಾಶಿಗೆ ಪ್ರವೇಶವನ್ನು ಸಂಚಾರವನ್ನು ಮಾಡ್ತಕ್ಕಂಥ ಸಮಯ. ಮೇಷದಿಂದ ಕಟಕಕ್ಕೆ ಅಲ್ಲಿ ಬರ್ತಕ್ಕಂಥ ನಕ್ಷತ್ರಗಳು ಮೇಷದಿಂದ ಬರ್ತಕ್ಕಂಥ ಕೃತಿಕಾ ನಕ್ಷತ್ರದಿಂದ ಪ್ರಾರಂಭವನ್ನು ಮಾಡ್ತಾ ಇದ್ದಾನೆ. ಕೃತಿಕಾ ನಕ್ಷತ್ರ, ರೋಹಿಣಿ ನಕ್ಷತ್ರ, ಮೃಗಶೀರ, ಆರಿದ್ರ, ಪುನರ್ವಸು, ಪುಷ್ಯ ನಕ್ಷತ್ರ, ಕೊನೆಯಲ್ಲಿ ಆಶ್ಲೇಷ ನಕ್ಷತ್ರದಲ್ಲಿ ಕೊನೆಗೊಳ್ತಾ ಇದ್ದಾರೆ. ಸೂರ್ಯನಿಂದ ಪ್ರಾರಂಭವಾಗಿ ಬುಧನಿಂದ ನಕ್ಷತ್ರದವರೆಗೂ, ಅಂದರೆ ಅರ್ಥಾತ್ ಸೂರ್ಯ ಚಂದ್ರ ನಕ್ಷತ್ರ, ಕುಜನ ನಕ್ಷತ್ರದಲ್ಲಿ, ತದನಂತರದಲ್ಲಿ ರಾಹುವಿನ ನಕ್ಷತ್ರದಲ್ಲಿ, ನಂತರ ಗುರುವಿನ ನಕ್ಷತ್ರ, ಶನಿಯ ನಕ್ಷತ್ರ, ಕೊನೆಯ ಭಾಗದಲ್ಲಿ ಆಶ್ಲೇಷ ಅಂದರೆ ಬುಧನ ನಕ್ಷತ್ರದಲ್ಲಿ ಹಾದು ಹೋಗ್ತದೆ. ಈ ಒಂದು ವಾರದಲ್ಲಿ ಗ್ರಹಗಳ ಬದಲಾವಣೆಗಳೇನಾಗಿದೆ ನೋಡಿ. ಸೂರ್ಯ ಉಚ್ಚ ಸ್ಥಾನದಲ್ಲಿದ್ದಾನೆ, ಹಾಗೆ ಶುಕ್ರ ಸ್ವಸ್ಥಾನದಲ್ಲಿದ್ದಾನೆ ವೃಷಭ ರಾಶಿಯಲ್ಲಿ. ಹಾಗೆ ಗುರು ಯಥಾಸ್ಥಿತವಾಗಿ ಮಿಥುನ ರಾಶಿಯಲ್ಲಿ, ಕೇತು ಸಿಂಹ ರಾಶಿಯಲ್ಲಿ ಸ್ಥಿತವಾಗಿರ್ತಕ್ಕಂಥದ್ದು. ಹಾಗೆ ಶನಿ, ಬುಧ ಹಾಗೂ ಕುಜ, ಶನಿ, ಕುಜ, ಬುಧ ಈ ಮೂರು ಗ್ರಹಗಳು ಮೀನ ರಾಶಿಯಲ್ಲಿ ಸ್ಥಿತವಾಗಿದ್ದಾವೆ. ಹಾಗೂ ರಾಹು ಸ್ಥಿತವಾಗಿರ್ತಕ್ಕಂಥದ್ದು ಕುಂಭ ರಾಶಿಯಲ್ಲಿ. ಇದು ಗ್ರಹಗಳ ಸ್ಥಿತಿಗತಿಗಳ ಅಂದರೆ ಪ್ರೆಸೆಂಟ್ ಇರ್ತಕ್ಕಂಥ ಗೋಚಾರದಲ್ಲಿ ಗ್ರಹಗಳ ಸ್ಥಿತಿ. ಮೊದಲ ಭಾನುವಾರ ಅಂದರೆ ನೋಡಿ, ಇದು ಅಕ್ಷಯ ತೃತೀಯದ ವಾರ ಅಂತ ಕೂಡ ಕರೆದ್ವಿ. ಇಲ್ಲಿ ಎಲ್ಲರಿಗೂ ಒಂದು ಕನ್ಫ್ಯೂಷನ್ಸ್ ಇದೆ. ಆ ಕನ್ಫ್ಯೂಷನ್ ಸಣ್ಣ ನಿವಾರಣೆಯನ್ನು ಕೊಡ್ತಾ ಇದ್ದೇನೆ. ಕೆಲವೊಂದು ಕ್ಯಾಲೆಂಡರಲ್ಲಿ ಮೊಬೈಲ್ ನೋಡೋದಾದರೆ ಭಾನುವಾರ ಅಕ್ಷಯ ತೃತೀಯ ಅಂತ ಕೊಟ್ಟಿದ್ದಾರೆ. ಇಲ್ಲಿ 10 ಗಂಟೆ ಸರಿಸುಮಾರು 10:48 11 ಗಂಟೆಯಿಂದ ತೃತೀಯ ತಿಥಿ ಪ್ರಾರಂಭವಾಗ್ತದೆ. ಆದರೆ ಮುಖ್ಯವಾಗಿ ನಾವು ಪಂಚಾಂಗದ ರೀತಿಯಲ್ಲಿ ನೋಡೋದಾದರೆ ಯಾವುದೇ ಹೊಸ ತಿಥಿ ಪ್ರಾರಂಭ ಅಂತ ನೋಡಬೇಕಾದ್ರೆ ಮುಖ್ಯವಾಗಿ ಸೂರ್ಯ ಉದಯ ಆದ ಮೇಲೆ, ಅಂದರೆ ಆ ದಿನ ಸೂರ್ಯ ಉದಯಕ್ಕೆ ನಾವು ತಗೊಳ್ತಕ್ಕಂಥ ತಿಥಿಯನ್ನು ನೋಡಿದಾಗ ಅಲ್ಲಿ ನೋಡಿ, ಸೋಮವಾರದ ದಿನ ಬರ್ತಕ್ಕಂಥ ತಿಥಿ 7:27 ಮಾತ್ರ ಇರ್ತದೆ. ಸೋಮವಾರ ವೃಷಭ ರಾಶಿ ರೋಹಿಣಿ ನಕ್ಷತ್ರದಲ್ಲಿ ಚಂದ್ರ ಸಂಚಾರವನ್ನು ಮಾಡ್ತದೆ. ಮುಖ್ಯವಾಗಿ ಯಾವುದೇ ಒಂದು ನಾವು ಅಕ್ಷಯ ತೃತೀಯವನ್ನು ನೋಡಿದಾಗ ಚಂದ್ರನ ನಕ್ಷತ್ರದಲ್ಲಿ ಸ್ವತಃ ಇರ್ತಕ್ಕಂಥದ್ದು ಇರ್ತದೆ. ಇಲ್ಲಿ ಕೃತಿಕಾ ನಕ್ಷತ್ರಕ್ಕೆ ಬಂದ್ಬಿಟ್ಟ ಚಂದ್ರ. 12 ಗಂಟೆವರೆಗೂ ಕೂಡ 12:30 ಮೇಷರಾಶಿಯಲ್ಲೇ ಚಂದ್ರ ಸ್ಥಿತವಾಗಿರ್ತದೆ. ತದನಂತರ ಕೃತಿಕಾ ನಕ್ಷತ್ರದಲ್ಲಿ ಪ್ರಾರಂಭವನ್ನು ಮಾಡುತ್ತೆ. ಹಾಗಾಗಿ ನಾವು ಏನು ಈ ಕ್ಯಾಲೆಂಡರ್ಗಳಲ್ಲಿ ಅಥವಾ ಮತ್ತು ಈ ಮೊಬೈಲಲ್ಲಿ ನೋಡ್ತಾ ಇದ್ದೇವೋ, ಅಕ್ಷಯ ತೃತೀಯ ಪ್ರಾರಂಭ, ತೃತೀಯ ತಿಥಿ ಪ್ರಾರಂಭವಾಗ್ತಕ್ಕಂಥದ್ದು ಈ ಒಂದು ಭಾನುವಾರಗಳಂದು ಆಚರಣೆಯನ್ನು ಮಾಡ್ತಕ್ಕಂಥವರು ಅಕ್ಷಯ ತೃತೀಯವನ್ನು ಈ ನಾವು ಬೆಳ್ಳಿ ಬಂಗಾರ ಖರೀದಿ ಹಾಗೆ ಎಕ್ಸೆಟ್ರಾ ಏನೇನು ವೃದ್ಧಿಯ ತತ್ವ ಅಷ್ಟೆ. ಅಕ್ಷಯ ತೃತೀಯದಲ್ಲಿ ತಂದರೆ ವೃದ್ಧಿ ಆಗ್ತದೆ. ನಿಮಗೆ ಅದನ್ನು ಕಂಪ್ಲೀಟ್ ಮಾಹಿತಿ ನಾಳೆ ಲೈವಲ್ಲಿ ಕೊಡ್ತೇನೆ ನೋಡಿ. ಕಂಪ್ಲೀಟ್ ಮಾಹಿತಿ ಇರ್ತದೆ ಲೈವಲ್ಲಿ, ನಾನು ಇದನ್ನು ಕೊಟ್ಟಿರ್ತೇನೆ. ಖಂಡಿತ ನಿಮಗೆ ಅಕ್ಷಯ ತೃತೀಯ ದಿನ ಮಾಡ್ತಕ್ಕಂಥ ಅಬಂಡೆಂಟ್ ಆಗಿರ್ತಕ್ಕಂಥ ಕೆಲಸ, ಜನಸಾಮಾನ್ಯರಿಂದ ಹಿಡಿದು ಅತಿಯಾದಂಥ ಶ್ರೀಮಂತರಿಗೂ ಕೂಡ ಬಹಳಷ್ಟು ವಿಶೇಷವಾಗಿರ್ತಕ್ಕಂಥ ಒಂದು ಫಲಾನುಫಲಗಳು ಹೇಗೆ ಲಭ್ಯವಾಗ್ತದೆ ಅಂತಕ್ಕಂಥ ವಿಚಾರವನ್ನು ನಿಮ್ಮ ಮುಂದೆ ನಾನು ತಿಳಿಸ್ತಾ ಇದ್ದೇನೆ. ಸ್ನೇಹಿತರೆ, ಈ ವಾರ ಅಕ್ಷಯ ತೃತೀಯದ ವಾರ ಕೂಡ ಆಗ್ತಕ್ಕಂಥದ್ದಿದೆ. ಒಂದು ಅಭಿವೃದ್ಧಿಯ ಸಾಂಕೇತಿಕ ನೋಡಿ. ಆಲ್ರೆಡಿ ನಮಗೆ ಈ ವಾರದಲ್ಲಿ
ಚೈತ್ರ ಮಾಸವನ್ನು ಕಳೆದು ವೈಶಾಖ ಮಾಸವನ್ನು ಪ್ರಾರಂಭದಲ್ಲಿದ್ದೇವೆ. ಶುಭ ಕಾರ್ಯಗಳನ್ನು ಮಾಡ್ಕೋಬೋದು, ತೊಂದರೆ ಇಲ್ಲ. ಶುಕ್ರ ಸ್ವತಃ ತನ್ನ ಮನೆಯಲ್ಲಿದ್ದಾನೆ. ವಿಶೇಷವಾಗಿ ಶುಕ್ರ ತನ್ನ ಮನೆಯಲ್ಲಿದ್ದಾಗ ಮ್ಯಾಕ್ಸಿಮಮ್ ನೋಡಿ, ಸೂರ್ಯನ ಬಲ ಇದೆ, ಗುರುವಿನ ಬಲ ಇದೆ, ತ್ರಿಗ್ರಹ ಬಲ ಯೋಗ ಅಂತ ನೋಡೋದು, 3 ಗ್ರಹಗಳ ಬಲ ಇದೆ. ಭಾಳ ವಿಶೇಷವಾಗಿ ಮುಹೂರ್ತ ಭಾಗಕ್ಕೆ ಎತ್ತಿ ಏಳಿ ಮಾಡಿಸಿದಂಥ ಒಂದು ಸಮಯ. ಖಂಡಿತವಾಗಿ ಮಾಡ್ಕೋಬೋದು, ಗ್ರಹಗಳ ಬಲವಿದೆ. ಆದರೆ ಒಂದು ನೋಡಿ, ಭಾಳ ಮುಖ್ಯವಾಗಿರ್ತಕ್ಕಂಥ ಒಂದು ವಿಚಾರ ಏನಪ್ಪ ಅಂದರೆ, ರಾಹುಕೇತುಗಳ ನಡುವೆ ಇದೊಂದು ರಾಹುಕೇತುಗಳು ಇವೆಲ್ಲ ನಿಮಗೊಂದು ಸಣ್ಣದಾಗಿ ಒಂದು ಪರಿಚಯವನ್ನು ಮಾಡಿಕೊಡ್ತಾ ಇದ್ದೇನೆ. ಆ ರಾಹುಕೇತುಗಳ ನಡುವೆ ಗ್ರಹಗಳಿದೆ. ಆದರೆ ಒಂದೇ ಒಂದು ಏನಪ್ಪ ಬೆನಿಫಿಟ್ ಅಂದರೆ, ಗುರುವಿನ ದೃಷ್ಟಿ ರಾಹು ಮೇಲಿದೆ. ಅಲ್ಲಿ ಏನಾಗ್ತದೆ, ರಾಹು ಮೇಲೆ ಗುರುವಿನ ದೃಷ್ಟಿ ಇಲ್ಲದಾಗ ಸ್ವಲ್ಪ ನೋಡ್ಕೋಬೇಕಾದ. ಸುಮ್ಮನೆ ನಾವು ರಾಹುಕೇತುಗಳ ಒಳಗಡೆ ಇದೆ, ಇದು ನಿಮಗೆ ಸರ್ಪದೋಷದ ಕಾಲ ಅಂತಕ್ಕಂಥದ್ದು ಎಕ್ಸೆಟ್ರಾ ಮಾಡ್ಬೋದು. ಆದರೆ ಗುರುವಿನ ದೃಷ್ಟಿ ಇದ್ದಾಗ ಆ ಫಲ ಸರಿಯಾಗಿ ಅದಕ್ಕೆ ಅನಾಲಿಸಿಸ್ ನೋಡ್ಕೋಬೇಕು. ಆ ಗುರು ಮಿಥುನ ರಾಶಿಯಿಂದ ರಾಹುವಿನ ವೀಕ್ಷಣೆಯನ್ನು ಮಾಡುತ್ತೆ, 9ರ ಸ್ಥಾನದ ವೀಕ್ಷಣೆ. ಹಾಗಾಗಿ ಇದೊಂದು ಸರ್ಪದೋಷವನ್ನು ಕಳಿತಕ್ಕಂಥದ್ದು ಕೂಡ ಇದೆ. ಹಾಗಾಗಿ ರಾಹುಕೇತುಗಳು ಇದು ಅಶುಭ ಕರ್ತರಿ ಯೋಗವನ್ನು ಕೊಡುತ್ತದೆ ರಾಹುಕೇತುಗಳಿದ್ದಾಗ. ನೋಡೋಣ, ಅದನ್ನು ಮುಂದೆ ನಿಮಗೆ ಒಟ್ಟಿಗೆ ಡಿಸ್ಕಸ್ ಮಾಡ್ತೇನೆ. ವಾರದ ಫಲಾನುಫಲಗಳು, ಯಾವ ರಾಶಿಯವರಿಗೆ ಏನು ಫಲಗಳಿರುತ್ತೆ, ಯಾರು ಎಚ್ಚರಿಕೆ ವಹಿಸ್ಕೋಬೇಕು, ಯಾರು ಎತ್ತವಾದಂಥ ರಾಜಯೋಗದ ಕಾಲ, ಏನೆಲ್ಲ ಫಲಗಳು ಲಭ್ಯವಾಗ್ತದೆ ನಿಮ್ಮ ಮುಂದೆ ಸಂಕ್ಷಿಪ್ತವಾಗಿಡ್ತಾ ಇದ್ದೇನೆ. ನೋಡಿ, ಮೊದಲು ಮೇಷರಾಶಿಯವರ ಫಲ. ರಾಶಿ ಅಧಿಪತಿ ನೋಡಿ ಶನಿ ಒಟ್ಟಿಗೆ ಕೂತಿದ್ದಾನೆ, ಅಂದರೆ 12ರ ಸ್ಥಾನದಲ್ಲಿ ಇರ್ತಕ್ಕಂಥದ್ದು ಮೇಷರಾಶಿ ಅಧಿಪತ್ಯನಾಗಿರತಕ್ಕಂಥದ್ದು. ಚಂದ್ರ ಪ್ರಾರಂಭದ ಒಂದು ದಿನದಲ್ಲಿ ಪ್ರಾರಂಭವನ್ನೇ ನೋಡಿದಾಗ ಕೃತಿಕಾ ನಕ್ಷತ್ರದಲ್ಲಿ ಹಾದು ಹೋಗ್ತದೆ. ಕೃತಿಕಾ ನಕ್ಷತ್ರದಲ್ಲಿ ಹಾದು ಹೋಗೋದ್ರಿಂದ ಮೊದಲ ವಾರನೇ ಮೊದಲ ದಿನದೇ ಸ್ವಲ್ಪ ಮಟ್ಟಿಗೆ ರಾಜಯೋಗದ ಕಾಲ. ಆರೋಗ್ಯದಲ್ಲಿ ಸಮಸ್ಯೆ, ನಷ್ಟವನ್ನು ಅನುಭವಿಸ್ತಕ್ಕಂಥ ಮೇಷರಾಶಿಯವರಿಗೆ ಸೂರ್ಯನ ಬಲದಿಂದ ಪ್ರಾರಂಭವಾಗೋದ್ರಿಂದ ಸ್ವಲ್ಪ ಚೇತರಿಕೆಯನ್ನು ಕಾಣ್ತದೆ. ನೋಡೋಣ, ಏನೇ ಬಂದರೂ ತಡಿತಕ್ಕಂಥ ಶಕ್ತಿ ನನ್ನಲ್ಲಿದೆ ಅಂತಕ್ಕಂಥ ಮನೋಭಾವತೆ, ವಿಲ್ ಪವರ್ ಇರತಕ್ಕಂಥ ಒಂದು ಸಂದರ್ಭವನ್ನು ಈ ವಾರದಲ್ಲಿ ಮೇಷರಾಶಿಯವರು ಕಾಣ್ತಾ ಇದ್ದಾರೆ. ಯಾಕೆಂದರೆ ವಾರದ ಮೊದಲ ಭಾಗದಲ್ಲೇ ಉತ್ಕೃಷ್ಟವಾಗಿರ್ತಕ್ಕಂಥ ಫಲಗಳನ್ನು ನೋಡ್ತದೆ. ಇಲ್ಲಿ ಜೊತೆಗೆ ಬರ್ತಕ್ಕಂಥ ನಕ್ಷತ್ರ ರೋಹಿಣಿ ನಕ್ಷತ್ರ ಧನಸ್ಥಾನದಲ್ಲಿ ಯಾವುದು ಹೋಗ್ತದೆ, ಅಲ್ಲೂ ಕೂಡ ವಿಶೇಷವಾಗಿರ್ತಕ್ಕಂಥ ಫಲ ಲಭ್ಯವಾಗ್ತಕ್ಕಂಥದ್ದು ಇರ್ತದೆ. ಜೊತೆಗೆ ಬರ್ತಕ್ಕಂಥ ನಿಮಗೆ ವೃಷಿರ ನಕ್ಷತ್ರ ಸ್ವಲ್ಪ ಮಧ್ಯಭಾಗದಲ್ಲಿ ಸಣ್ಣಪುಟ್ಟ ನಷ್ಟಗಳು ತೋರಿಸ್ತದೆ. ಈ ಅಣ್ಣ ತಮ್ಮಂದರ ವಿಚಾರಗಳಲ್ಲಾಗಿರ್ಬೋದು, ದಾಂಪತ್ಯದ ವಿಚಾರಗಳಲ್ಲಾಗಿರ್ಬೋದು, ಸ್ವಲ್ಪ ನಿಮಗೆ ಮಧ್ಯಭಾಗ ಕೊಂಚ ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ಅಗತ್ಯ. ಅದನ್ನು ನೀವು ನೋಡ್ಕೋಬೇಕು. ಅಲ್ಲಿ ಪರಿಹಾರಾರ್ಥವಾಗಿ ಕುಜನ ಶಾಂತಿಯನ್ನು ಮಾಡ್ಕೊಳ್ಳಿ. ಕುಜನ ಶಾಂತಿ ಕೇವಲ ತೊಗರಿಬೇಳೆ ಕೊಡಿ ಸಾಕು, ಕೆಂಪು ವಸ್ತ್ರಗಳನ್ನು ಕೊಡಿ ಸಾಕು, ಖಾರದ ಪುಡಿ ಯಾವುದಾದ್ರು ದೇವಸ್ಥಾನಕ್ಕೆ ಕೊಡಿ ಸಾಕು. ನೀವೆಲ್ಲ ಹೋಗಿ ಪೂಜೆ ಮಾಡಿಸ್ಕೊಳ್ಳಿ ಅಂತ ಹೇಳಲಿಕ್ಕಿಲ್ಲ. ಜಸ್ಟ್ ದಾನದ ಮಹತ್ವವನ್ನು ಕೊಡಿ. ಖಂಡಿತ ಭಾಳ ವಿಶೇಷವಾಗಿರ್ತಕ್ಕಂಥ ಪರಿಹಾರವನ್ನು ಸಿಗ್ತಕ್ಕಂಥದ್ದು ಮೇಷರಾಶಿಯವರಿಗೆ ಬರುತ್ತೆ ಮೃಗಶಿರ ನಕ್ಷತ್ರದಲ್ಲಿ ಸಂಚಾರವನ್ನು ಮಾಡಿದಾಗ. ಅದೇ ರೀತಿಯಾಗಿ ಆರಿದ್ರಾ ನಕ್ಷತ್ರ ಲಾಭವನ್ನು ತಂದುಕೊಡ್ತದೆ ಮೇಷರಾಶಿಯವ್ರಿಗೆ, ಖಂಡಿತವಾಗಿ ಲಾಭವನ್ನು ತಂದುಕೊಡ್ತಕ್ಕಂಥದ್ದಿದೆ. ಅದೇ ರೀತಿಯಾಗಿ ಗುರುವಿನ ನಕ್ಷತ್ರ ತೃತೀಯಾತ್ ಭಾವ, ಗುರುವಿನ ನಕ್ಷತ್ರದಲ್ಲಿ ಸಣ್ಣ ಪ್ರಯಾಣಗಳು, ಸಣ್ಣ ಬದಲಾವಣೆಯನ್ನು ನೋಡ್ತಕ್ಕಂಥ ಸಮಯ. ನಿಮಗೆ ಸಂಕ್ಷಿಪ್ತವಾಗಿ ಮಾಹಿತಿ ಕೊಡ್ತಾ ಇದ್ದಾರೆ. ಹಾಗೆ ಪುಷ್ಯ ನಕ್ಷತ್ರ ಸ್ವಲ್ಪ ನಷ್ಟ, ಅದೇ ರೀತಿಯಾಗಿ ಆಶ್ಲೇಷ ನಕ್ಷತ್ರ ನಷ್ಟ. ನೋಡಿ, ವಾರದ ಮಧ್ಯಭಾಗದಿಂದ ಸ್ವಲ್ಪ ಉತ್ತಮವಿಲ್ಲ ಮೇಷರಾಶಿಯವರು. ಹಣಕಾಸು ವಹಿವಾಟುಗಳು ಸ್ವಲ್ಪ ಎಚ್ಚರಿಕೆಯನ್ನು, ಯಾಕೆಂದರೆ ಧನಾಧಿಪತಿ ಧನಸ್ಥಾನದಲ್ಲಿರೋದ್ರಿಂದ ಕುಟುಂಬ ಸೌಖ್ಯ. ಖಂಡಿತವಾಗಿ ಮೇಷರಾಶಿ ರಾಶಿಯಲ್ಲೇ ಸೂರ್ಯನಿರೋದ್ರಿಂದ ಉಚ್ಚನಾಗಿರೋದ್ರಿಂದ ಒಂದು ಸ್ವಲ್ಪ ಪವರ್ ಇರ್ತದೆ. ಇಲ್ಲಿ ಮುಖ್ಯವಾಗಿರ್ತಕ್ಕಂಥದ್ದು ಮೇಷರಾಶಿಯವರು ಯಾವುದೇ ಕ್ಯಾಟಗರೀಸ್ ಆಫ್ ಪೀಪಲ್ ಆಗಿರ್ಬೋದು, ನಿಮ್ಮ ಬಿಸ್ನೆಸ್ ಕ್ಷೇತ್ರದಲ್ಲಾಗಿರ್ಬೋದು, ಅಥವಾ ನಿಮ್ಮ ದಾಂಪತ್ಯ, ಆರೋಗ್ಯ, ವಿದ್ಯಾಭ್ಯಾಸ ಎಕ್ಸೆಟ್ರಾ ಯಾವುದೇ ಒಂದು ಕ್ಯಾಟಗರೀಸ್ ಪೀಪಲ್ ಆಗಿರ್ಬೋದು, ಮೇಷರಾಶಿಯಲ್ಲಿರ್ತಕ್ಕಂಥವ್ರು ಖಂಡಿತವಾಗಿ ಶನಿವಾರಗಳಂದು ಆಂಜನೇಯನ ದೇವಸ್ಥಾನವನ್ನು ಭೇಟಿ ಮಾಡ್ತಕ್ಕಂಥ ಕೆಲಸವನ್ನು ಮಾಡೋದು ಮರಿಬೇಡಿ. ಇದು ಅವಶ್ಯಕವಾಗಿರ್ತಕ್ಕಂಥದ್ದು. ಕೇವಲ ಕರ್ಪೂರವನ್ನು ಬೆಳಗಿ ಆಂಜನೇಯನ ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ. ನಿಮಗೆ ಹನುಮಾನ್ ಚಾಲೀಸ ಹೇಳಕ್ಕೆ ಬಂದರೆ ಭಾಳ ಅದ್ಭುತವಾಗಿರ್ತಕ್ಕಂಥ ಪರಿಹಾರ, ನಷ್ಟವನ್ನು ತಪ್ಪುತ್ತೆ, ಶುಭವಾಗ್ತದೆ. ಕಂಪಲ್ಸರಿ ಹನುಮಾನ್ ಚಾಲೀಸ ಹೇಳಿ. ಬರಲಿಲ್ಲ, ಓಂ ಹಂ ಹನುಮತೇ ನಮಃ, ಓಂ ಹಂ ಹನುಮತೇ ನಮಃ. ಸಿಂಪಲ್, ಸರಳವಾಗಿರ್ತಕ್ಕಂಥ ಪರಿಹಾರ. ಇದನ್ನು ಯಾವಾಗಲೂ ಪ್ರತಿ ದಿವಸ ಹೇಳಿ, ಏನು ತಪ್ಪೇನಿಲ್ಲ. ಮೇಷರಾಶಿಯಲ್ಲಿರ್ತಕ್ಕಂಥವ್ರು ಸಮಸ್ಯೆಗಳಿಂದ ದೂರ ಆಗ್ತದೆ, ಶುಭವಾಗ್ತಕ್ಕಂಥದ್ದು ಸತ್ಯವಾಗ್ತದೆ. ಸ್ವಲ್ಪ ಜಾಗರೂಕತೆ ಇರಲಿ.
ಹಾಗೆ ವೃಷಭ ರಾಶಿಯವರ ಈ ವಾರದ ಫಲ ಹೇಗಿರುತ್ತೆ ನೋಡೋಣ. ವೃಷಭ ರಾಶಿಯಲ್ಲಿ ರಾಶಿ ಅಧಿಪತಿ ಇದ್ದು ಇದೊಂದು ರೀತಿಯಾಗಿ ರಾಜಯೋಗದ ಕಾಲ. ಗುರುವಿನ ಬಲ ಇದೆ. ಮೊದಲ ಪ್ರಾರಂಭದಲ್ಲಿ ಸ್ವಲ್ಪ ನಷ್ಟವನ್ನು ಕಾಣ್ತಕ್ಕಂಥದ್ದು ಅಥವಾ ಭೂಮಿ ಖರೀದಿ ಯೋಗಕ್ಕೆ ಬರ್ತಕ್ಕಂಥ ಸಾಧ್ಯತೆಗಳನ್ನು ತೋರಿಸ್ತದೆ. ಬಟ್ 4ರ ಅಧಿಪತ್ಯ ಆಗಿರ್ತಕ್ಕಂಥ ಸೂರ್ಯ ನಷ್ಟಸ್ಥಾನದಲ್ಲಿ ಉಚ್ಚನಾಗಿದ್ದಾನೆ. ವಿದೇಶ ಪ್ರಯಾಣ, ವಿದೇಶ ಯೋಗ ಇರ್ತಕ್ಕಂಥದ್ದು ಅಥವಾ ತಂದೆಯ ಆಸ್ತಿಯನ್ನು ಖರ್ಚು ಮಾಡಿ ಇಂಪ್ರೂವ್ಮೆಂಟ್ಸ್ ಮಾಡ್ತಕ್ಕಂಥ ಸನ್ನಿವೇಶಗಳು ಬಂದರೂ ತಪ್ಪಿಲ್ಲ. ವೃಷಭ ರಾಶಿ ಲಗ್ನದಲ್ಲೇ ಶುಕ್ರನಿರೋದ್ರಿಂದ ಪವರ್ ಆಫ್ ಲಗ್ನಾಧಿಪತಿ ಭಾಳ ವಿಶೇಷವಾಗಿರ್ತಕ್ಕಂಥ ಫಲಗಳನ್ನು ಕೊಡುತ್ತೆ. ಏನೇ ಬಂದರೂ ನಿಭಾಯಿಸ್ತಕ್ಕಂಥ ಶಕ್ತಿ ವೃಷಭ ರಾಶಿಯವ್ರು ಕೊಡುತ್ತೆ. ಆದರೆ ದಾಂಪತ್ಯ ಸಮಸ್ಯೆ ಕೊಡುತ್ತೆ. ಇದು ನೋಡ್ಕೋಬೇಕಾಗಿರ್ತಕ್ಕಂಥದ್ದು ವೃಷಭ ರಾಶಿಯವರು ಅಗತ್ಯವಾಗಿ ನೋಡ್ಕೊಳ್ಳಿ. ವ್ಯಾಪಾರ ವಹಿವಾಟುಗಳು ಚೆನ್ನಾಗಿ ನಡೀತದೆ, ಅದು ತೊಂದರೆ ಇಲ್ಲ. ಬಟ್ ದಾಂಪತ್ಯ ಸ್ವಲ್ಪ ಕೇರ್ಫುಲ್. 6ರ ಅಧಿಪತ್ಯನೂ ಕೂಡ ಶುಕ್ರನಾಗಿರೋದ್ರಿಂದ ಹೈಲಿ ಈಗೋಸ್ಟಿಕ್ ನೇಚರಿಂದ ನಂದೇ ನಡಿಬೇಕು ಅಂತಕ್ಕಂಥ ವಾದದಿಂದ ಸ್ವಲ್ಪ ಮಟ್ಟಿಗೆ ದಾಂಪತ್ಯದಲ್ಲಿ ವಿರಸಗಳು ಬರ್ತವೆ. ಮಕ್ಕಳು ನಿಮಗೆ ಹೆಸರು ಕೀರ್ತಿ ಪ್ರತಿಷ್ಠೆಯನ್ನು ತರ್ತಕ್ಕಂಥದ್ದು ವೃಷಭ ರಾಶಿಯವರಿಗೆ ತೋರಿಸ್ತದೆ. ಹಾಗೆ ವೃಷಭ ರಾಶಿಯಲ್ಲಿರ್ತಕ್ಕಂಥವ್ರಿಗೆ ಹಣಕಾಸು ವಹಿವಾಟುಗಳು ಚೆನ್ನಾಗಿ ನಡೀತದೆ, ತೊಂದರೆ ಇಲ್ಲ, ಮ್ಯಾಕ್ಸಿಮಮ್ ನಡೆಯುತ್ತೆ. ವ್ಯಾಪಾರ ಉತ್ಕೃಷ್ಟತೆಯನ್ನು ಕೊಡ್ತದೆ. ಇದ್ದಕ್ಕಿದ್ದಾಗೆ ಧನಾಗಮ ಬರ್ತದೆ. ಬಟ್ ಒಂದು ದಾಂಪತ್ಯ ಆರೋಗ್ಯ, ಮುಖ್ಯವಾಗಿ ಆರೋಗ್ಯ ಸ್ವಲ್ಪ ಹೆಚ್ಚು ಕಡಿಮೆ ಸಣ್ಣ ಪುಟ್ಟ ಸಮಸ್ಯೆಗಳನ್ನು ಅನುಭವಿಸ್ಬೋದು. ಅದನ್ನು ಹೊರತುಪಡಿಸಿದರೆ ವೃಷಭ ರಾಶಿ ಈ ವಾರ ಅದ್ಭುತವಾಗಿರ್ತಕ್ಕಂಥ ಫಲಗಳನ್ನು ನಾವು ನೋಡ್ತಕ್ಕಂಥದ್ದಿದೆ. ಮೇಲಾಗಿ ಇದ್ದಕ್ಕಿದ್ದಾಗೆ ಧನಾಗಮ ಕೂಡ ಆಗಮನವಾಗ್ತಕ್ಕಂಥದ್ದು ವೃಷಭ ರಾಶಿಯವರಿಗೆ ತೋರಿಸ್ತದೆ. ಹಾಗೆ ನಿಮ್ಮ ಹೆಸರು ಕೀರ್ತಿ ಪ್ರತಿಷ್ಠೆ ಭಾಳ ವಿಶೇಷವಾಗಿರ್ತಕ್ಕಂಥ ಫಲಗಳು ಕೊಡುತ್ತೆ. ಗುರುವಿನ ಬಲ ಇದೆ. ಹಣಕಾಸು ವಹಿವಾಟುಗಳು ಚೆನ್ನಾಗಿ ನಡೀತಕ್ಕಂಥದ್ದಿರುತ್ತೆ. ವಿದ್ಯಾರ್ಥಿಗಳಿಗೆ ಸ್ವಲ್ಪ ಹಿನ್ನಡೆಯನ್ನು ಕಾಣ್ತಕ್ಕಂಥ ವಾರ ಆಗ್ತದೆ. ಸ್ವಲ್ಪ ಲೇಜಿನೆಸ್ ಕಾಡ್ತದೆ. ಕೆಲವೊಂದು ಭಾರಿ ವೃಷಭ ರಾಶಿಯವ್ರಿಗೆ ಎಚ್ಚರಿಕೆ ಏನಪ್ಪ ಕೊಡೋದು ಅಂದರೆ, ವಾಹನಾದಿಗಳಿಂದ ಸ್ವಲ್ಪ ಸಮಸ್ಯೆಗಳು ಬರ್ತಕ್ಕಂಥ ಸಾಧ್ಯತೆಗಳಿರುತ್ತೆ. ಕೆಲವೊಂದು ತಪ್ಪುಗಳನ್ನು, ಹಳೆಯ ತಪ್ಪುಗಳನ್ನು ಮನೆಯಲ್ಲಿ ಹೈಲೈಟ್ ಮಾಡಿ ಕೆಲವೊಂದು ಬಾರಿ ಮನೆಯಿಂದ ಆಚೆ ಉಳಿತೀರಿ. ಇದೊಂದು ವೃಷಭ ರಾಶಿಯವರಿಗೆ ತೋರಿಸ್ತದೆ. ಮುಖ್ಯವಾಗಿರ್ತಕ್ಕಂಥ ಪರಿಹಾರ ವೃಷಭ ರಾಶಿಯವರು ಪ್ರತಿದಿನ ಬೆಳಗ್ಗೆ ಎದ್ದ ತಕ್ಷಣ ಸಾಸಿವೆ ಸಮೇತ ಸೂರ್ಯನಿಗೆ ಅರ್ಘ್ಯ ಪ್ರದಾನವಾಗಿ ಕೊಡಿ. ಅರ್ಘ್ಯವನ್ನು ಕೊಡಿ. ಓಂ ಗೃಣೀಯಾದಿತ್ಯಾಯ ಸೂರ್ಯಾಯ ಓಂ, ಇದು ಭಾಳ ವಿಶೇಷವಾಗಿ ಕೊಡ್ಬೋದು. ಅಥವಾ ಸ್ತ್ರೀಯರಾಗಿದ್ದಲ್ಲಿ ಚಪಾತಿಯನ್ನು ಹಸುಗಳಿಗೆ ದಿನ ಬಿಟ್ಟು ದಿನ ದಾನ ತಿನ್ನಿಸ್ತಕ್ಕಂಥ ಕೆಲಸವನ್ನು ಮಾಡಿ. ಶಿವನ ಮಂತ್ರಗಳನ್ನು ಸ್ತ್ರೀಯರು ಹೇಳ್ತಕ್ಕಂಥ ಕೆಲಸವನ್ನಾದರೂ ಮಾಡ್ಬೋದು. ಇದು ಸ್ವಲ್ಪ ಮಟ್ಟಿಗೆ ಸೂರ್ಯನಿಂದ ಬರ್ತಕ್ಕಂಥ ಸಮಸ್ಯೆಗಳನ್ನು, ನಷ್ಟಗಳನ್ನು, ವಾಹನಾದಿಗಳಿಂದ ಬರ್ತಕ್ಕಂಥ ಸಮಸ್ಯೆಗಳನ್ನು ದೂರ ಮಾಡ್ತದೆ. ಇದನ್ನು ತಾವು ಪರಿಪಾಲನೆ ಮಾಡಿದ್ರೆ ಶುಭದ ವಾರದಲ್ಲಿ ಕೂಡ ವಿಶೇಷವಾಗಿರ್ತಕ್ಕಂಥ ಪರಿಹಾರ, ಹಾಗೆ ವಿಶೇಷವಾಗಿರ್ತಕ್ಕಂಥ ಫಲಗಳು ಸಿಗ್ತದೆ. ಹಾಗೆ ಮಿಥುನ ರಾಶಿಗೆ ನೋಡೋಣ. ಈ ವಾರದ ಫಲಾನುಫಲಗಳೇಗಿರುತ್ತೆ. ಮೊದಲ ವಾರದ ಪ್ರಾರಂಭನೇ ನಿಮಗೆ ಉಜ್ವಲವಾಗಿರ್ತಕ್ಕಂಥ ಲಾಭವನ್ನು ಕೊಡುತ್ತೆ. ಖಂಡಿತವಾಗಿ ಲಾಭವಿದೆ ಮಿಥುನ ರಾಶಿಯವ್ರಿಗೆ. ತದನಂತರದಲ್ಲಿ ನಿಮಗೆ ಸ್ವಲ್ಪ ಮಟ್ಟಿಗೆ ನೀವು ಹಣಕಾಸಿನ ವಹಿವಾಟುಗಳನ್ನು, ನಾನು ಮಿಥುನ ರಾಶಿಯವ್ರಿಗೆ ಹೇಳ್ತಕ್ಕಂಥದ್ದು, ಈ ವಾರದಲ್ಲಿ ನಿಮ್ಮ ಹಣಕಾಸು ವಹಿವಾಟುಗಳನ್ನು ಸ್ವಲ್ಪ ಥಿಂಕ್ ಮಾಡಿ, ಖರ್ಚು ಮಾಡಿ, ಇನ್ವೆಸ್ಟ್ ಮಾಡಿ, ಥಿಂಕ್ ಮಾಡಿ. ಇಲ್ಲಾಂದರೆ ಸ್ವಲ್ಪ ಬಾಧೆಗೊಳಗಾಗ್ತಕ್ಕಂಥ ಸನ್ನಿವೇಶ ತೋರಿಸ್ತದೆ. ನಷ್ಟಾಧಿಪತಿ ನಷ್ಟ ಸ್ಥಾನದಲ್ಲಿದ್ದಾನೆ. ಆಸೆಯನ್ನು ಈಡೇರುತ್ತೆ, ತೊಂದರೆ ಇಲ್ಲ. ನಿಮ್ಮೇನು ಆಸೆ ಇದೆಯೋ ಅದು ಈಡೇರ್ತಕ್ಕಂಥದ್ದು ಇದೆ ಮಿಥುನ ರಾಶಿಯವ್ರಿಗೆ. ಬಟ್ ನಿಮ್ಮ ಖರ್ಚುಗಳ ಮೇಲೆ ಹಿಡಿತ ಸಾಧಿಸ್ತಕ್ಕಂಥದ್ದು, ಪ್ಲ್ಯಾನ್ ಮಾಡಿ ಕೆಲಸವನ್ನು ಮಾಡ್ತಕ್ಕಂಥದ್ದು ಅವಶ್ಯಕ. ಇಲ್ಲಾಂದರೆ ಸಮಸ್ಯೆಗೀಡಾಗ್ತದೆ. ಹೇಳಿಲ್ಲ ಅಂದ್ಕೊಂಡಿರ ಮೊದಲೇ ಕೇಳಿಸ್ಕೊಳ್ಳಿ ಇದನ್ನು ಸರಿಯಾಗಿ. ಪ್ರತಿದಿನ ಇರುವೆ ಗುಡಿಗೆ ಸಕ್ಕರೆಯನ್ನು ಹಾಕ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಬೆಳಗ್ಗೆ ಭೂಮಿಯಿಂದ ಲಾಭ ಬರ್ತದೆ, ತೊಂದರೆ ಇಲ್ಲ. ಮನೆ ನಿರ್ಮಾಣ ಮಾಡಬೇಕು ಅಂತ ಪ್ಲ್ಯಾನ್ ಇಟ್ಕೊಂಡಿದ್ರೆ ವಿಶೇಷವಾಗಿರ್ತಕ್ಕಂಥ ಪರಿಹಾರ. 11ರ ಅಧಿಪತಿ ದಶಮ ಸ್ಥಾನದಲ್ಲಿ ಕೂಡ ಕೂತಿದ್ದಾನೆ. ಚತುರ್ಥಾಧಿಪತಿ ಕೂಡ ದಶಮ ಸ್ಥಾನದಲ್ಲಿದ್ದಾನೆ. ಸ್ವಲ್ಪ ಹಣಕಾಸು ವಹಿವಾಟುಗಳು ಭೂಮಿಯ ತತ್ವದಕ್ಕೆ ವಿಶೇಷವಾಗಿ ಬರ್ತದೆ. ಬಟ್ ಹಣಕಾಸು, ಕುಟುಂಬ ಕೆಲವೊಂದು ಸಾರಿ ನಿಮ್ಮನ್ನು ದೂಷಣೆ ಮಾಡ್ಬೋದು. ಕೆಲವೊಂದು ವಿಚಾರಗಳಲ್ಲಿ, ಹಣಕಾಸಿನ ವಿಚಾರಗಳಲ್ಲಾಗಿರ್ಬೋದು, ಅಥವಾ ನಿಮ್ಮ ಮಾತಿನ ವಿಚಾರಗಳಲ್ಲಾಗಿರ್ಬೋದು, ಕೆಲಸದ ವಿಚಾರಗಳಲ್ಲಾಗಿರ್ಬೋದು, ಸ್ವಲ್ಪ ಮಟ್ಟಿಗೆ ನಿಮ್ಮನ್ನು ನಿಂದಿಸ್ತಕ್ಕಂಥದ್ದು ಬರ್ತದೆ. ಆತುರದಿಂದ ಕೆಲವೊಂದು ನಿರ್ಧಾರಗಳನ್ನು ತಗೊಳ್ಳೋದು ಬೇಡ.
ಮಿಥುನ ರಾಶಿಯವರು ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ನಿರ್ಧಾರಗಳನ್ನು ತಗೊಳ್ಳೋದು ಮುಖ್ಯ. ಯಾಕೆಂದರೆ ಮಿಥುನ ರಾಶಿಯವರಿಗೆ ಸನ್ನಿಹಿತವಾಗಿ ಗುರುವಿನ ಬಲ ಸಿಗ್ತದೆ. ಈಗ ಲಗ್ನದಲ್ಲೇ ಇರತಕ್ಕಂಥ ಗುರು ನಿಮಗೆ ಅವಲೋಕನವನ್ನು ಕೊಡ್ತಾ ಇದ್ದಾನೆ. ಬಟ್ ಸರಿಯಾದಂಥ ವಿಚಾರಕ್ಕೆ ನೀವು ಒಂದು ನಿಮ್ಮ ಮನಸ್ಥಿತಿ ಅಂದರೆ ಅರ್ಥಾತ್ ನಿಮ್ಮ ಬುದ್ಧಿಶಕ್ತಿಯನ್ನು ಉಪಯೋಗಿಸಿ ಕೆಲಸವನ್ನು ಮಾಡ್ತಕ್ಕಂಥದ್ದು ಭಾಳ ಮುಖ್ಯ. ಯಾಕೆಂದರೆ ಬುಧ ನೀಚನಾಗಿದ್ದಾನೆ, ಮಿಥುನ ರಾಶಿ ಅಧಿಪತಿ ಆಗಿರ್ತಕ್ಕಂಥದ್ದು. ನೀಚನಾದಾಗ ಮನಸ್ಥಿತಿ ಸ್ವಲ್ಪ ಫಿಕಲ್ಟ್ ಮೈಂಡ್ ಬರ್ತಕ್ಕಂಥದ್ದು ಅಥವಾ ಆವೇಶದಿಂದ ಕೆಲವೊಂದು ಕೆಲಸಗಳನ್ನು ಮಾಡ್ತಕ್ಕಂಥ ಸನ್ನಿವೇಶಗಳು ಮಿಥುನ ರಾಶಿಯವರಿಗೆ ಬರೋದ್ರಿಂದ ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡ್ತಕ್ಕಂಥದ್ದು ಭಾಳ ಮುಖ್ಯ. ವೃಷಭ ರಾಶಿ ಅಂದರೆ ಮಿಥುನ ರಾಶಿಯಲ್ಲಿರ್ತಕ್ಕಂಥವ್ರು ಮುಖ್ಯವಾಗಿ ದುರ್ಗಾ ಮಂತ್ರಗಳನ್ನು ಹೇಳಿ, ಆಗಿಂದಾಗೆ ದುರ್ಗಾ ದೇವಸ್ಥಾನಗಳನ್ನು ಭೇಟಿ ಮಾಡಿ, ಮನೆಯಲ್ಲಿ ತುಪ್ಪದ ದೀಪವನ್ನು ಹಚ್ಚಿ ಪ್ರಾರ್ಥನೆಯನ್ನು ಮಾಡೋದು ಭಾಳ ವಿಶೇಷವಾಗಿರ್ತಕ್ಕಂಥ ಫಲ. ಹಾಗೆ ಕಟಕ ರಾಶಿಯವರ ಫಲ ಹೇಗಿರುತ್ತೆ ಈ ವಾರದ ಫಲಾನುಫಲಗಳನ್ನು ನೋಡಿದಾಗ ನೋಡಿ, ಧನಾಧಿಪತಿ ದಶಮಸ್ಥಾನದಲ್ಲಿ ಸ್ಥಿತವಾಗಿರ್ತಕ್ಕಂಥದ್ದು ಕಾಣ್ತಾ ಇದೆ. ಇಲ್ಲಿ ಹಣಕಾಸು ವಹಿವಾಟುಗಳು ಸ್ವಲ್ಪ ಪ್ರಾರಂಭದಲ್ಲೇ ಶುಭವನ್ನು ತರತಕ್ಕಂಥಿರುತ್ತೆ, ಅಧಿಕಾರದ ಮನೋಭಾವವನ್ನು ಕೊಡ್ತದೆ. ತದನಂತರದಲ್ಲಿ ಕೂಡ ನಿಮಗೆ ರಾಶಿಯ ಪ್ರಕಾರ ರೋಹಿಣಿ ನಕ್ಷತ್ರ, ಲಾಭಕ್ಕೆ ಶುಕ್ರ ವಿಶೇಷವಾಗಿ ಲಾಭಾಧಿಪತಿ ಲಾಭದಲ್ಲಿದ್ದಾನೆ, ಖಂಡಿತವಾಗಿ ಭಾಳ ವಿಶೇಷವಾಗಿರ್ತಕ್ಕಂಥದ್ದು. ಮೃಗಶೀರ ನಕ್ಷತ್ರ, ಪ್ರಯಾಣಗಳು ಇದ್ದಕ್ಕಿದ್ದಾಗೆ ಬರ್ತಕ್ಕಂಥದ್ದು, ಕೆಲಸದ ನಿಮಿತ್ತವಾಗಿ ಶುಭವನ್ನು ತರ್ತಕ್ಕಂಥದ್ದು ಕಟಕ ರಾಶಿಯವರಿಗಿದೆ. ಮ್ಯಾಕ್ಸಿಮಮ್ ವೆರಿ ಗುಡ್ ಟೈಮ್. ಆರಿದ್ರ ನಕ್ಷತ್ರ, ಇಲ್ಲಿ ಸ್ವಲ್ಪ ಇಲ್ಲಿಂದ ನಿಮ್ಮ ಸಮಸ್ಯೆ ಪ್ರಾರಂಭ ಆಗ್ತದೆ. ಆರಿದ್ರ ನಕ್ಷತ್ರ, ಪುನರ್ವಸು ನಕ್ಷತ್ರ, ಪುಷ್ಯ ನಕ್ಷತ್ರ, ಇಲ್ಲಿ ಸ್ವಲ್ಪ ನಿಮಗೆ ಆಶ್ಲೇಷ ನಕ್ಷತ್ರ ಸ್ವಲ್ಪ ಮಟ್ಟಿಗೆ ವಾರದ ಮಧ್ಯಭಾಗದಲ್ಲಿ ಸ್ವಲ್ಪ ಕಟಕ ರಾಶಿಯಲ್ಲಿರ್ತಕ್ಕಂಥವ್ರು ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥದ್ದು. ಆಗಿಂದಾಗೆ ಸ್ವಲ್ಪ ಉದ್ದಿನ ಕಾಳನ್ನು ದಾನ ಕೊಡ್ತಕ್ಕಂಥದ್ದು ಮರಿಬೇಡಿ. ದುರ್ಗಾ ಮಂತ್ರಗಳನ್ನು ಜಪವನ್ನು ಮಾಡಿ ವಾರದ ಮಧ್ಯಭಾಗದವರೆಗೂ ಶುಭ ಇರ್ತದೆ. ಹಣಕಾಸು ಮತ್ತೊಂದು ಎಲ್ಲ ವಿಚಾರಗಳಲ್ಲಿ ಕೂಡ ಇರ್ತದೆ. ಬಟ್ ಮಧ್ಯಭಾಗದಿಂದ ಸ್ವಲ್ಪ ಸಮಸ್ಯೆಗೆ ಕಾಣ್ತಕ್ಕಂಥ ಸನ್ನಿವೇಶಗಳು ಬರ್ತದೆ. ಹಾಗಾಗಿ ಪರಿಹಾರಾರ್ಥವಾಗಿ ನೀವು ಉದ್ದಿನ ಕಾಳನ್ನು ದಾನ ಕೊಡ್ತಕ್ಕಂಥದ್ದು, ದುರ್ಗಾ ಮಂತ್ರಗಳು ಜಪವನ್ನು ಮಾಡ್ತಕ್ಕಂಥದ್ದು, ಅದೇ ರೀತಿಯಾಗಿ ದುರ್ಗಾ ಕವಚಗಳನ್ನು ಮಂತ್ರಗಳನ್ನು ಜಪವನ್ನು ಮಾಡ್ತಕ್ಕಂಥದ್ದು ಭಾಳ ಮುಖ್ಯ ಆಗ್ತದೆ. ಮೇಲಾಗಿ ಸಪ್ತಮ ಅಧಿಪತಿಯಾಗಿರ್ತಕ್ಕಂಥ ಶನಿ 9ರಲ್ಲಿ ಕುಜನೊಟ್ಟಿಗೆ ಕೂತಿದ್ದಾನೆ. ನೀವು ಆತುರದ ನಿರ್ಧಾರಗಳು ಕೆಲವೊಮ್ಮೆ ನಿಮ್ಮ ಸಾಂಸಾರಿಕ ಜೀವನದಲ್ಲೂ ಕೂಡ ಸಮಸ್ಯೆಯನ್ನು ತರ್ತದೆ. ಸ್ವಲ್ಪ ಅದರ ಬಗ್ಗೆ ಕಟಕ ರಾಶಿಯವರು ಎಚ್ಚರಿಕೆಯನ್ನು ವಹಿಸ್ಕೊಂಡ್ರೆ ಭಾಳ ಮುಖ್ಯ ಆಗುತ್ತೆ. ಆಗಿಂದಾಗೆ ಸ್ವಲ್ಪ ಮಟ್ಟಿಗೆ ಸಾಧ್ಯವಾದರೆ ದುರ್ಗಾ ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಕೇವಲ ಅರಿಶಿಣದ ಪಾಕೆಟನ್ನು ತಗೊಂಡೋಗಿ ಅಲ್ಲಿ ಕೊಡ್ತಕ್ಕಂಥ ಕೆಲಸವನ್ನು ಮಾಡೋದು ಭಾಳ ವಿಶೇಷ. ಇದನ್ನು ನೋಡಿ ಖಂಡಿತವಾಗಿ ಶುಭವಾಗ್ತದೆ. ಸಿಂಹರಾಶಿಯ ಈ ವಾರದ ಫಲ ಹೇಗಿದೆ ನೋಡಿ. ಸಿಂಹರಾಶಿಯ ಫಲ ವಾರದಲ್ಲೇ ಮೊದಲದಾಗಿ ತನ್ನದೇ ಆಗಿರ್ತಕ್ಕಂಥ ನಕ್ಷತ್ರದಲ್ಲಿ ಹಾದು ಹೋಗ್ತದೆ. ಭಾಳ ವಿಶೇಷವಾಗಿರ್ತಕ್ಕಂಥ ರಾಜಯೋಗ. 9ರ ಸ್ಥಾನ ಭಾಗ್ಯಸ್ಥಾನದಲ್ಲಿ ಸೂರ್ಯ ಇದ್ದಕ್ಕಿದ್ದಾಗೆ ಭಾಗ್ಯದ ಒಂದು ಯಾವುದಾದ್ರೂ ಕೆಲಸಗಳು ನಿಂತಿದೆ, ಮ್ಯಾಕ್ಸಿಮಮ್ ಒಂದು ಭಾಗ್ಯಸ್ಥಾನದ ವಿಚಾರದಲ್ಲಿ ಸೂರ್ಯನ ಬಲದಿಂದ ಆಗಿ ಕಾರ್ಯಗಳು ವಿಶೇಷವಾಗಿರ್ತಕ್ಕಂಥ ಫಲಗಳನ್ನು ಕೊಡುತ್ತೆ. ಖಂಡಿತವಾಗಿ ಸಂಚಾರ ಕೃತಿಕಾ ನಕ್ಷತ್ರದಲ್ಲಿ ಪ್ರಾರಂಭವಾಗೋದ್ರಿಂದ ನಿಮಗೆ ಎಲ್ಲವನ್ನು ಬಂದರೆ ಸಮಾಧಾನದಿಂದ ಏನೇ ಒಂದು ಇದು ಬಂದರೂ ಕೂಡ ನಾನು ಮ್ಯಾನೇಜ್ ಮಾಡ್ತೀನಿ, ತೊಂದರೆ ಇಲ್ಲ ಅಂತಕ್ಕಂಥ ಮನೋಭಾವತೆ ಈ ಒಂದು ಸಿಂಹರಾಶಿಯವರಿಗೆ ಕಂಡು ಬರ್ತಾ ಇದೆ. ಬಟ್ ಒನ್ ಥಿಂಗ್, ಸಿಂಹರಾಶಿಯವರು ಅಧಿಕ ಏನಪ್ಪ ಅಂದರೆ ಕೋಪ ನಿಯಂತ್ರಣದಲ್ಲಿ ಇಟ್ಕೊಳ್ತಕ್ಕಂಥದ್ದು ಈ ವಾರ ಮುಖ್ಯ ನೋಡಿ. ಎಲ್ಲಾರ ಕೃತಿಕಾ ರೋಹಿಣಿ ನಕ್ಷತ್ರ ಶುಭ ಇದೆ, ತೊಂದರೆ ಇಲ್ಲ. ನಂತರದಲ್ಲಿ ಬರ್ತಕ್ಕಂಥ ಮೃಗಶೀರ ನಕ್ಷತ್ರದಿಂದ ಪ್ರಾರಂಭವಾಗ್ತದೆ. ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥ ಅಷ್ಟಮ ಸ್ಥಾನದಲ್ಲಿ ಶನಿ ಬುಧ ಅದೇ ಕುಜರಿದ್ದಾರೆ. ಸ್ವಲ್ಪ ಸಮಸ್ಯೆಯನ್ನು ಕೊಡ್ತದೆ, ಹಾಗೆ ನಿಮಗೆ ಕೆಲವೊಂದು ಲಾಭವನ್ನು ಕೊಡುತ್ತೆ. ಭೂಮಿಯಿಂದ ಲಾಭ ಬರ್ತದೆ, ಇದ್ದಕ್ಕಿದ್ದಾಗ 12 ಮನೆ ಬರುತ್ತೆ. ಅದೇ ರೀತಿಯಾಗಿ ಸಂಕಷ್ಟಗಳು ಕೂಡ ಬರುತ್ತೆ. ಶತ್ರುಬಾಧೆ, ನಿಂದನೆಗಳು ಕೆಲವೊಂದು ಬಾರಿ, ಆರೋಗ್ಯದಲ್ಲಿ ವ್ಯತ್ಯಾಸಗಳು ಕೆಲವೊಂದು ಬಾರಿ, ಮಧ್ಯಾಹ್ನದ ನಂತರ ಸ್ವಲ್ಪ ಎಚ್ಚರಿಕೆ ಅಗತ್ಯ. ಸಿಂಹರಾಶಿಯವರು ಮೃತ್ಯುಂಜಯ ಮಂತ್ರವನ್ನು ಜಪವನ್ನು ಮಾಡ್ತಕ್ಕಂಥದ್ದು ಭಾಳ ಮುಖ್ಯ. ಸಪ್ತಮದಲ್ಲಿ ರಾಹು ಇದ್ದಾನೆ. ಸಪ್ತಮದಲ್ಲಿ ವ್ಯಾವಹಾರಿಕವಾಗಿರ್ತಕ್ಕಂಥ ಚತುರತೆ ಇರ್ತದೆ, ಬಟ್ ಸಮಸ್ಯೆಗಳು ಕೂಡ ಹಾಗೆ ಬರುತ್ತೆ. ಏಕೆಂದರೆ ಅಷ್ಟಮ ಸ್ಥಾನದ ಫಲಗಳನ್ನು ರಾಹುನು ಕೊಡುತ್ತೆ. ಏಕೆಂದರೆ ಶನಿ ಅಷ್ಟಮ ಸ್ಥಾನದಲ್ಲಿರೋದ್ರಿಂದ ಸಮಸ್ಯೆಯನ್ನು ಕೊಡುತ್ತದೆ. ಅಗತ್ಯವಾಗಿ ಮೃತ್ಯುಂಜಯ ಮಂತ್ರ, ಆಗಿಂದಾಗೆ ಸಾಧ್ಯವಾದರೆ ಕಪ್ಪು ಎಳ್ಳನ್ನು ಅಥವಾ ಎಳ್ಳೆಣ್ಣೆಯನ್ನು ಶನಿ ದೇವಸ್ಥಾನಕ್ಕೆ ಅಭಿಷೇಕಕ್ಕೆ ಕೊಡ್ತಕ್ಕಂಥ ಕೆಲಸವನ್ನು ಮಾಡಿ, ತದನಂತರದಲ್ಲಿ ಸೋಮವಾರಗಳಂದು ಶಿವನ ಪ್ರಾರ್ಥನೆಯನ್ನು ಮಾಡೋದು ಮರಿಬೇಡಿ. ಶಿವನ ದೇವಸ್ಥಾನವನ್ನು ಭೇಟಿ ಮಾಡಿ
ಸ್ವಲ್ಪ ಸಮಸ್ಯೆ ಪ್ರಮಾಣ ಕಡಿಮೆ ಆಗುತ್ತೆ. ಗುರುಬಲ ಇದೆ, ಹಾಗಂತ ಸಮಸ್ಯೆನೂ ಕೂಡ ಹಾಗೆ ಬರ್ತದೆ. ಸ್ವಲ್ಪ ಎಚ್ಚರಿಕೆ ವಹಿಸ್ಕೊಂಡ್ರೆ ಸಿಂಹರಾಶಿಯವ್ರಿಗೆ ಪೂರ್ಣ ಫಲ ಲಭ್ಯವಾಗ್ತದೆ. ಹಾಗೆ ಕನ್ಯಾ ರಾಶಿಯವರ ಈ ವಾರದ ಫಲ ಹೇಗಿರುತ್ತೆ? ಪ್ರಾರಂಭ ಹಂತದಲ್ಲಿ ಕೃತಿಕಾ ನಕ್ಷತ್ರದಲ್ಲಿ ಚಂದ್ರ ಹಾದು ಹೋಗ್ತದೆ. ಮೊದಲು ವಿಪರೀತ ಯೋಗವಾದರೂ ಕಟಕರ ಅಂದರೆ ಈ ಕನ್ಯಾ ರಾಶಿಯವ್ರಿಗೆ ಸ್ವಲ್ಪ ಸಂಕಷ್ಟಗಳನ್ನು ಎದುರಿಸಬೇಕಾಗ್ತದೆ. ಕೆಲವೊಂದು ಅವಕಾಶಗಳು ದೂರ ಆಗ್ತಕ್ಕಂಥ ಸನ್ನಿವೇಶಗಳು ಬರುತ್ತೆ. ತಂದೆಯೊಟ್ಟಿಗಿನ ವ್ಯಾಜ್ಯಗಳು ಬರುತ್ತೆ. ತಂದೆಯನ್ನು ಹೇಟ್ ಮಾಡ್ತಕ್ಕಂಥ ಸನ್ನಿವೇಶಗಳು ಕನ್ಯಾ ರಾಶಿಯವರಿಗೆ ಬರ್ಬೋದು ಈ ವಾರದ ಪ್ರಥಮ ಹಂತದಲ್ಲಿ. ತದನಂತರದಲ್ಲಿ ರೋಹಿಣಿ ನಕ್ಷತ್ರಕ್ಕೆ ಬರುತ್ತೆ ಚಂದ್ರನ ಪ್ರವೇಶ. 11ರ ಅಧಿಪತಿ ಭಾಗ್ಯಸ್ಥಾನದಲ್ಲಿ ಸ್ವಲ್ಪ ಉತ್ತಮತೆಯನ್ನು ಕೊಡುತ್ತೆ. ನಂತರದಲ್ಲಿ ಬರ್ತಕ್ಕಂಥ ಮೃಗಶಿರ ನಕ್ಷತ್ರ ದಾಂಪತ್ಯದಲ್ಲಿ ಅಥವಾ ವ್ಯಾವಹಾರಿಕವಾಗಿರ್ತಕ್ಕಂಥ ನಷ್ಟವನ್ನು ಮಾಡಿಬಿಡುತ್ತೆ. ಬಿ ಕೇರ್ಫುಲ್. ಕನ್ಯಾ ರಾಶಿಯವರು ಕೆಲವೊಂದು ಬಾರಿ ಎದುರಾಳಿಗಳಿಂದ ಸಮಸ್ಯೆಗಳನ್ನು ಎದುರಿಸ್ತಕ್ಕಂಥದ್ದು ಇವಾಗಲೂ ಕಂಡು ಬರ್ತದೆ. ಸ್ವಲ್ಪ ಜಾಗರೂಕತೆ ಈ ವಾರದಲ್ಲಿ ಮಧ್ಯಭಾಗದಿಂದ ವಹಿಸ್ಕೋಬೇಕಾಗುತ್ತೆ. ಅಲ್ಲಿ ಬರ್ತಕ್ಕಂಥ ಆರಿದ್ರ ನಕ್ಷತ್ರ ಸ್ವಲ್ಪ ಶತ್ರುಗಳ ಕಾಟ, ನೀವು ಮ್ಯಾನೇಜ್ ಮಾಡ್ತಕ್ಕಂಥ ಕೇಪಬಿಲಿಟಿ ಇರ್ತದೆ. ಪುನರ್ವಸು ನಕ್ಷತ್ರ ದಶಮ ಸ್ಥಾನದಲ್ಲಿ ಕೆಲವೊಂದು ಬಾರಿ ಈ ಕೋರ್ಟ್ ಕಚೇರಿ ಅಥವಾ ಸರ್ಕಾರಿ ಕೆಲಸಗಳಲ್ಲಿ ಈ ವಿಚಾರಗಳನ್ನು ದಾಟ್ತಕ್ಕಂಥ ಸನ್ನಿವೇಶ ಬರುತ್ತೆ. ತದನಂತರದಲ್ಲಿ ಪುಷ್ಯ ನಕ್ಷತ್ರ ಆಶ್ಲೇಷ ನಕ್ಷತ್ರ. ನೋಡಿ, ರಾಶಿಯಾಧಿಪತಿ ನೀಚ ಸ್ಥಾನದಲ್ಲಿದ್ದಾನೆ. ನೀಚ ಸ್ಥಾನದಲ್ಲಿ ಸ್ವಲ್ಪ ಕಷ್ಟಗಳನ್ನು ಅನುಭವಿಸಿ ತದನಂತರ ನಿಮಗೆ ಶುಭವಾಗ್ತಕ್ಕಂಥ ಸಾಂಕೇತಿಕವನ್ನು ತೋರೋದ್ರಿಂದ ಮಿಶ್ರ ಫಲಗಳು ಕನ್ಯಾ ರಾಶಿಯವರಿಗೆ ತೋರಿಸ್ತದೆ. ವಿದ್ಯಾರ್ಥಿ ವರ್ಗದವ್ರಿಗೆ ಭಾಳ ವಿಶೇಷವಾಗಿರ್ತಕ್ಕಂಥ ಫಲ. ಬಟ್ ಬಿಸ್ನೆಸ್ಸಲ್ಲಿ ನಿಮಗೆ ಲಾಭವೂ ಇದೆ, ಹಾಗೆ ಸಮಸ್ಯೆನೂ ಕೂಡ ಇದೆ. ಅದರ ವ್ಯತಿರಿಕ್ತವಾಗಿರ್ತಕ್ಕಂಥ ಪರಿಣಾಮಗಳನ್ನು ಎದುರಿಸ್ತೀರಿ. ಕನ್ಯಾ ರಾಶಿಯವರು ಸಾಧ್ಯವಾದಷ್ಟು ಬುದ್ಧಿಶಕ್ತಿಯನ್ನು ಉಪಯೋಗಿಸಿ ಕೆಲಸವನ್ನು ಮಾಡಿ. ದುಡುಕಬೇಡಿ, ಯಾಕೆಂದರೆ ಕುಜನೊಟ್ಟಿಗೆ ಬುಧ ಇದ್ದಾನೆ. ದುಡುಕಿನ ನಿರ್ಧಾರಗಳು ಕೆಲವೊಮ್ಮೊಮ್ಮೆ ಸೋಲುಗಳನ್ನು ತರುತ್ತೆ. ಅದನ್ನು ಸ್ವಲ್ಪ ನೀವು ಶಾಂತಚಿತ್ತರಾಗಿ ಆಲೋಚಿಸಿ ಕೆಲಸಗಳನ್ನು ಮಾಡಿ. ಶತ್ರುಗಳನ್ನು ದಮನ ಮಾಡ್ತಕ್ಕಂಥ ಕೇಪಬಿಲಿಟಿ ನಿಮ್ಮಲ್ಲಿದೆ. ಹಾಗಂತ ಅತೀವ ಸಮಸ್ಯೆಯನ್ನು ಮಾಡ್ಕೋಬೇಡಿ. ಕನ್ಯಾ ರಾಶಿಯಲ್ಲಿರ್ತಕ್ಕಂಥವ್ರು ದಾಂಪತ್ಯದಲ್ಲಿ ವಿರಸಗಳು ಕಾಣಿಸ್ಕೊಳ್ತಕ್ಕಂಥ ಸನ್ನಿವೇಶ ಬರ್ತದೆ. ಕನ್ಯಾ ರಾಶಿಯವರು ಸಹಿತವಾಗಿ ಹನುಮಾನ್ ಚಾಲೀಸವನ್ನು ಪಠಣೆ ಮಾಡಿ. ಸ್ವಲ್ಪ ತೊಗರಿಬೇಳೆ ಆಗಿದ್ದಾಗೆ ದಾನ ಮಂಗಳವಾರಗಳಂದು ಕೊಡ್ತಕ್ಕಂಥದ್ದು, ಹಾಗೆ ಸುಬ್ರಹ್ಮಣ್ಯನ ಸನ್ನಿಧಾನವನ್ನು ಭೇಟಿ ಮಾಡ್ತಕ್ಕಂಥದ್ದು ಕನ್ಯಾ ರಾಶಿಯವರಿಗೆ ಭಾಳ ಮುಖ್ಯ. ಸಾಧ್ಯವಾದ ಪ್ರತಿ ದಿವಸ ಈ ವಾರದಲ್ಲಿ ಶಿವ ಶಿವ ಸುಬ್ರಹ್ಮಣ್ಯ, ಹರ ಹರ ಸುಬ್ರಹ್ಮಣ್ಯ, ಶಿವ ಶಿವ ಸುಬ್ರಹ್ಮಣ್ಯ, ಹರ ಹರ ಸುಬ್ರಹ್ಮಣ್ಯ ಈ ಮಂತ್ರಗಳು ಸ್ವಲ್ಪ ಮಟ್ಟಿಗೆ ನಿಮಗೆ ಸಮಸ್ಯೆ ಪ್ರಮಾಣವನ್ನು ಕಡಿಮೆ ಮಾಡುತ್ತೆ, ಶುಭವಾಗ್ತದೆ. ತುಲಾರಾಶಿಯವರ ಫಲಾನುಫಲಗಳು ಹೇಗಿರುತ್ತೆ? ತುಲಾರಾಶಿಯವರಿಗೆ ನೋಡಿ, ವ್ಯಾವಹಾರಿಕವಾಗಿ ಚತುರತೆಯನ್ನು ಕಾಣ್ತಕ್ಕಂಥ ವಾರ. ಹಾಗೆ ಮದುವೆ ವಿಚಾರಗಳಲ್ಲಿ ಸ್ವಲ್ಪ ಮಟ್ಟಿಗೆ ಶುಭವನ್ನು ಕಾಣ್ತಕ್ಕಂಥ ವಾರ. ವ್ಯಾವಹಾರಿಕವಾಗಿ ಹೊಸ ಐಡಿಯಾಗಳು ಬರುತ್ತೆ, ಅವಕಾಶಗಳನ್ನು ಉಪಯೋಗಿಸ್ಕೊಳ್ಳಿ. ಖಂಡಿತವಾಗಿ ವಾರದ ಪ್ರಾರಂಭದಲ್ಲೇ ನಿಮಗೆ ಶುಭವಿರ್ತಕ್ಕಂಥದ್ದು ತೋರಿಸ್ತದೆ. ತದನಂತರ ರೋಹಿಣಿ ನಕ್ಷತ್ರ 12 ಮನೆ ಬರ್ತಕ್ಕಂಥ ಸಾಧ್ಯತೆ ಬರುತ್ತೆ. ಮೃಗಶಿರ ನಕ್ಷತ್ರ ಕೆಲಸಕ್ಕೆ ಭಾಳ ವಿಶೇಷತೆ, ಶತ್ರುವಿನ ಮೇಲೆ ಜಯವನ್ನು ಸಾಧಿಸ್ತಕ್ಕಂಥದ್ದು ಕೂಡ ಇದೆ. ಆರಿದ್ರ ನಕ್ಷತ್ರ ಖಂಡಿತ ಬುದ್ಧಿಶಕ್ತಿಯಿಂದ ಮಾಡ್ತಕ್ಕಂಥ ಕೆಲಸಗಳು. ಗುರುವಿನ ಬಲ ಪುನರ್ವಸು ನಕ್ಷತ್ರ, ತದನಂತರದಲ್ಲಿ ಶನಿಯ ನಕ್ಷತ್ರ, ತದನಂತರದಲ್ಲಿ ಬುಧನ ನಕ್ಷತ್ರ. ಖಂಡಿತವಾಗಿ ನಾನು ಹೇಳ್ತಾ ಇದ್ದೀನಿ, ತುಲಾರಾಶಿಯವ್ರಿಗೆ ಇದೊಂದು ಅವಕಾಶಗಳು ಭಾಳ ವಿಶೇಷತೆಯನ್ನು ಕೊಡುತ್ತೆ. ಬದಲಾವಣೆ ತಗೊಂಡ್ರೆ ಮುಂದೆ ಬರ್ತಕ್ಕಂಥ ಎಲ್ಲ ಸಮಯ ಜೆನ್ಯೂನ್ ಆಗಿ ಕೆಲಸ ಮಾಡುತ್ತೆ. ಇದನ್ನು ಉಪಯೋಗಿಸ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ. ಶುಕ್ರ ಸ್ವಸ್ಥಾನದಲ್ಲೇ ಇದ್ದಾನೆ, ಅಷ್ಟಮ ಸ್ಥಾನದಲ್ಲಿ. ಖಂಡಿತವಾಗಿ ಇದ್ದಕ್ಕಿದ್ದಾಗೆ ನಿಮ್ಮ ಕೆಲಸ ಕಾರ್ಯಗಳು ಶುಭವನ್ನು ತರುತ್ತೆ. ಅಷ್ಟಮ ಸ್ಥಾನದಲ್ಲಿರ್ತಕ್ಕಂಥ ಶುಕ್ರ 12 ಮನೆಯನ್ನು ತರುತ್ತೆ. ಇದನ್ನು ಸ್ವಲ್ಪ ತಲೆಯಲ್ಲಿ ಇಟ್ಕೊಂಡು ಕೆಲಸವನ್ನು ಮಾಡಿ. ಬಟ್ ಕಷ್ಟ ಇರ್ತದೆ. ರಾಶಿಯಾಧಿಪತಿ ಅಷ್ಟಮ ಸ್ಥಾನದಲ್ಲಿ ನೀವು ಕಷ್ಟಪಟ್ಟರೆ ಮಾತ್ರ, ಬುದ್ಧಿಯನ್ನು ಉಪಯೋಗಿಸಿ ಕಷ್ಟಪಟ್ಟರೆ ಮಾತ್ರ ಭಾಳ ವಿಶೇಷತೆಯನ್ನು ಕೊಡುತ್ತೆ. ಖಂಡಿತವಾಗಿ ತುಲಾರಾಶಿಯವರು ಅವಕಾಶಗಳು ಬರುತ್ತೆ. ವ್ಯಾಪಾರ ಆಗಿರ್ಬೋದು, ಮದುವೆ ವಿಚಾರಗಳಲ್ಲಾಗಿರ್ಬೋದು, ನೆಗ್ಲೆಕ್ಟ್ ಮಾಡಬೇಡಿ. ಇದನ್ನು ಸದುಪಯೋಗ ಮಾಡ್ಕೊಳ್ತಕ್ಕಂಥದ್ದಕ್ಕೆ ವಿಶೇಷವಾಗಿರ್ತಕ್ಕಂಥ ವಾರ. ಶತ್ರುವಿನ ಮೇಲೆ ವಿಜಯವನ್ನು ಸಾಧಿಸ್ತಕ್ಕಂಥ ವಾರ. ಆರೋಗ್ಯದಲ್ಲಿ ವ್ಯತ್ಯಾಸ ಬರದಾಗ ನೋಡ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ. ತುಲಾರಾಶಿಯವರು ಅತ್ಯಂತ ಭಾಳ ವಿಶೇಷವಾಗಿ ದುರ್ಗಾ ಕವಚ ಮಂತ್ರಗಳು, ದುರ್ಗಾ ಅಷ್ಟೋತ್ತರಗಳನ್ನು ಪಠನೆ ಮಾಡೋದ್ರಿಂದ ಸಮಸ್ಯೆಯ ಪ್ರಮಾಣ ಜೊತೆಗೆ ಸುಲಭವಾಗಿ ದಾರಿ ಕಾಣ್ತಕ್ಕಂಥದ್ದು ಈ ಒಂದು ತುಲಾರಾಶಿಯವರಿಗೆ ಕಂಡು ಬರುತ್ತೆ.
ಹಾಗೆ ವೃಶ್ಚಿಕ ರಾಶಿಯವರ ಈ ವಾರದ ಫಲ ಹೇಗಿದೆ ನೋಡೋಣ. ನೋಡಿ, ವೃಶ್ಚಿಕ ರಾಶಿಯವರಿಗೆ ರಾಶಿ ಅಧಿಪತಿ ಪಂಚಮದಲ್ಲಿದ್ದಾನೆ. ಅದೇ ರೀತಿಯಾಗಿ ಕೃತಿಕಾ ನಕ್ಷತ್ರದಲ್ಲಿ ಹಾದು ಹೋಗೋದ್ರಿಂದ ಕೋರ್ಟ್ ಕಚೇರಿ ವಿಚಾರದಲ್ಲಿ ಗೆಲುವನ್ನು ಸಾಧಿಸ್ತೀರಿ, ಶತ್ರುವಿನ ಮೇಲೆ ಜಯವನ್ನು ಸಾಧಿಸ್ತೀರಿ. ಆರೋಗ್ಯದ ಬಗ್ಗೆ ಸ್ವಲ್ಪ ಕಾಳಜಿ ವಹಿಸ್ತಕ್ಕಂಥದ್ದು ಭಾಳ ಮುಖ್ಯ. ಯಾರು ಈ ವೃಶ್ಚಿಕ ರಾಶಿಯಲ್ಲಿರ್ತಕ್ಕಂಥವ್ರು, ರಾಶಿ ಅಧಿಪತಿ ಪಂಚಮ ಸ್ಥಾನದಲ್ಲಿದ್ದಾನೆ, ಅದು ಓಕೆ. ಪಂಚಮ ಸ್ಥಾನ ಆರೋಗ್ಯದ ಸ್ಥಾನ, ಬುದ್ಧಿಯನ್ನು ಶಕ್ತಿ ಉಪಯೋಗಿಸಿ ಮಾಡ್ತಕ್ಕಂಥ ಸ್ಥಾನ. ಆದರೆ ಶನಿ ಒಟ್ಟಿಗಿದ್ದಾನೆ, ನೋಡ್ಕೋಬೇಕು ಅದನ್ನು. ಪಂಚಮ ಸ್ಥಾನ ಅದು ಬಾಧಕಾಧಿಪತಿ ಜೊತೆ ಶನಿಯೊಟ್ಟಿಗೆ ಕುಜ ಸ್ವಲ್ಪ ಆರೋಗ್ಯದಲ್ಲಿ ಕ್ರಿಬ್ ಮಾಡುತ್ತೆ, ಅಥವಾ ಕೋಪವನ್ನು ತರಿಸಿ ಕೆಲವೊಂದು ಸಾಂಸಾರಿಕ ಜೀವನದಲ್ಲಿ ಮಕ್ಕಳ ವಿಚಾರದಲ್ಲಿ ಸ್ವಲ್ಪ ಹಿನ್ನಡೆ ಅಥವಾ ಮಕ್ಕಳ ಆರೋಗ್ಯದಲ್ಲಿ ಸಮಸ್ಯೆಯನ್ನು ಕೊಡ್ತದೆ. ಗುರುವಿನ ಬಲ ಇಲ್ಲ, ಚಿಂತನೆಗಳನ್ನು ತರ್ತಕ್ಕಂಥದ್ದು ವೃಶ್ಚಿಕ ರಾಶಿಯವರಿಗೆ ಈ ವಿಚಾರದಲ್ಲಿ ತೋರಿಸ್ತದೆ. ಬಟ್ ವೃಶ್ಚಿಕ ರಾಶಿಯವರಿಗೆ ಒಂದು ವಿಚಾರ, ಕೋಪವನ್ನು ನಿಯಂತ್ರಣದಲ್ಲಿ ಇಟ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ಆಗ್ತದೆ. ಹಾಗೆ ಆರೋಗ್ಯದಲ್ಲಿ ಬರ್ತಕ್ಕಂಥ ವ್ಯತ್ಯಾಸಗಳನ್ನು ಎದುರಿಸ್ತಕ್ಕಂಥ ಶಕ್ತಿಗಳನ್ನು ತಾವು ತಡಿತಕ್ಕಂಥ ಮನಸ್ಥಿತಿಯನ್ನು ತಾವು ಬೆಳೆಸ್ಕೋಬೇಕು. ಕೋಪ ನಿಯಂತ್ರಣ ಆದರೆ ಮುಖ್ಯವಾಗಿರ್ತಕ್ಕಂಥದ್ದು ಈ ವಾರದಲ್ಲಿ ವೃಶ್ಚಿಕ ರಾಶಿಯವರಿಗೆ ಕೋರ್ಟ್ ಕಚೇರಿ ವಿಚಾರದಲ್ಲಿ ಜಯ ಸಾಧಿಸ್ತದೆ. ಸರ್ಕಾರಿ ಕೆಲಸಗಳಲ್ಲಿ ಜಯವನ್ನು ಸಾಧಿಸ್ತೀರಿ. ಇವೆಲ್ಲ ಶುಭವನ್ನು ತರತಕ್ಕಂಥದ್ದು ವೃಶ್ಚಿಕ ರಾಶಿಯವರಿಗೆ ತೋರಿಸ್ತದೆ. ವಿದ್ಯಾರ್ಥಿ ವರ್ಗ ಸ್ವಲ್ಪ ಹಿನ್ನಡೆ ಕಾಣಿಸ್ತದೆ. ಅದರ್ವೈಸ್ ಬೇರೆ ವಿಚಾರಗಳಲ್ಲಿ ಒಂದು ನಿಯಮಿತವಾಗಿರ್ತಕ್ಕಂಥ ಫಲಾನುಫಲಗಳು ವೃಶ್ಚಿಕ ರಾಶಿಯವರಿಗೆ ತೋರಿಸುತ್ತೆ. ಹಾಗೆ ಧನುರಾಶಿಯವರ ಈ ವಾರದ ಫಲ ಹೇಗಿರುತ್ತೆ ನೋಡಿ. ಧನುರಾಶಿಯವರಿಗೆ ಸಣ್ಣ ಪುಟ್ಟ ಆರೋಗ್ಯದ ಸಮಸ್ಯೆಯನ್ನು ಹೊರತುಪಡಿಸಿ, ಈಗಾಗಲೇ ಕೃತಿಕಾ ನಕ್ಷತ್ರದಲ್ಲಿ ಹಾದು ಹೋಗುತ್ತೆ, ಹಿಂದೆ ಆರೋಗ್ಯದಲ್ಲಿ ಸಮಸ್ಯೆ ಇರ್ತಕ್ಕಂಥವ್ರಿಗೆ ಆರೋಗ್ಯದಲ್ಲಿ ವಿಶೇಷವಾಗಿರ್ತಕ್ಕಂಥ ಫಲ ಲಭ್ಯವಾಗ್ತದೆ, ತೊಂದರೆ ಇಲ್ಲ. ಒಂದು ರೀತಿಯಾಗಿ ರಾಜಯೋಗದ ಕಾಲ, ಅರ್ಥಾತ್ ನೀವು ಕೆಲಸ ಕಾರ್ಯಗಳಲ್ಲಿ ವಿಶೇಷವಾಗಿರ್ತಕ್ಕಂಥ ಬುದ್ಧಿಶಕ್ತಿಯನ್ನು ಉಪಯೋಗಿಸಿ ಕೆಲಸವನ್ನು ಮಾಡ್ತೀರ. ತಂದೆಯ ಆಸ್ತಿಯ ವಿಚಾರದಲ್ಲಿ ಅಭಿವೃದ್ಧಿ ಮಾಡ್ತಕ್ಕಂಥ ಒಂದು ವಿಶೇಷವಾಗಿರ್ತಕ್ಕಂಥ ಫಲಗಳು ನಡೆಯುತ್ತೆ. ತಂದೆ ಮೇಲಿನ ಪ್ರೀತಿ ವಾತ್ಸಲ್ಯಗಳು ಜಾಸ್ತಿ ಆಗ್ತದೆ. ಮೇಲಾಗಿ ರಾಶಿಯಧಿಪತಿ ಸಪ್ತಮದಲ್ಲಿ ದೃಷ್ಟಿಯನ್ನು ಧನುರಾಶಿಗೆ ಬೀಳೋದ್ರಿಂದ ವ್ಯಾವಹಾರಿಕವಾಗಿರ್ತಕ್ಕಂಥ ಜ್ಞಾನವಿದೆ. ಭೂಮಿಯ ವಿಚಾರದಲ್ಲಿ ವಿಶೇಷವಾಗಿರ್ತಕ್ಕಂಥ ಫಲ ಲಭ್ಯವಾಗುತ್ತೆ. ಹಾಗೆ ಭೂಮಿಗೆ ಬಂಡವಾಳವನ್ನು ಹೂಡ್ತಕ್ಕಂಥ ಸಮಯ ಧನುರಾಶಿಯವ್ರಿಗಿದೆ. ತಾನು ಸ್ವಪ್ರಯತ್ನದಿಂದ ಗೆಲ್ಲಬೇಕು ಅಂತಕ್ಕಂಥ ಮನೋಭಾವತೆ ಬರುತ್ತೆ. ಖಂಡಿತವಾಗಿ ಧನುರಾಶಿಯವರಿಗೆ ಈ ವಾರದ ಫಲದಲ್ಲಿ ವಿಶೇಷವಾಗಿರ್ತಕ್ಕಂಥ ಲಾಭ. 6ರ ಅಧಿಪತಿ 6ರ ಸ್ಥಾನದಲ್ಲಿದ್ದಾನೆ. ಚಂದ್ರ ಸಹಿತವಾಗಿ ರೋಹಿಣಿ ನಕ್ಷತ್ರದಲ್ಲಿ ಓದಬೇಕಾದ್ರೆ ಇದ್ದಕ್ಕಿದ್ದ ಹಾಗೆ ಧನಾಗಮ, ವಿಪರೀತ ರಾಜಯೋಗದ ಕಾಲ ಮಧ್ಯಭಾಗದಲ್ಲಿ. ಮೃಗಶೀರ ನಕ್ಷತ್ರ ಭೂಮಿಯ ಖರೀದಿಗೆ ವಿಶೇಷವಾಗಿರ್ತಕ್ಕಂಥ ಫಲಗಳು ಸಿಗುತ್ತೆ. ಬಟ್ ಒನ್ ಥಿಂಗ್, ಧನುರಾಶಿಯವರು ಸಾಧ್ಯವಾದಷ್ಟು ಮನೆಯವರೊಟ್ಟಿಗೆ ಉತ್ತಮ ಬಾಂಧವ್ಯವನ್ನು ಇಟ್ಕೊಳ್ಳಿ. ಧನುರಾಶಿಯವರು ನಿಮ್ಮ ತಮ್ಮಂದಿರ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ರೂಢಾಗಿ ಬಿಹೇವ್ ಮಾಡೋದನ್ನು ಕಡಿಮೆ ಮಾಡಿ. ಇದು ಸ್ವಲ್ಪ ನಿಮಗೆ ಹಿನ್ನಡೆಯನ್ನು ತರ್ತದೆ. ಅನುಮಾನ ದೃಷ್ಟಿಯನ್ನು ದೂರ ಮಾಡಿ ಧನುರಾಶಿಯಲ್ಲಿರ್ತಕ್ಕಂಥವ್ರು. ಹಾಗೆ ಹಠದ ಸ್ವಭಾವವನ್ನು ಕಡಿಮೆ ಮಾಡಿಕೊಂಡ್ರೆ ನಿಮಗೆ ಒಳ್ಳೆಯದು. ಭಾಳ ವಿಶೇಷವಾಗಿ ಫಲಲಭ್ಯತೆ ಆಗುತ್ತೆ. ಮೇಲಾಗಿ 11ರ ಅಧಿಪತಿ 6ರಲ್ಲಿ ಕೆಲಸದಲ್ಲಿ ವಿಶೇಷವಾಗಿರ್ತಕ್ಕಂಥ ಮೇಲುಗೈ, ಸ್ವಲ್ಪ ಇಂಕ್ರಿಮೆಂಟ್ ಎಲ್ಲ ಆಗ್ಬೋದು. ಆ ಕೆಲಸದಲ್ಲಿ ಸ್ವಲ್ಪ ಲಾಭವನ್ನು ಬರ್ತಕ್ಕಂಥ ಸಾಧ್ಯತೆ ಇರುತ್ತೆ. ಧನುರಾಶಿಯವ್ರಿಗೆ ಒಂದೇ ಒಂದು ವಿಚಾರ, ಮನಸ್ತಾಪಗಳು ಮನೆಯಲ್ಲಿ ಮಾಡ್ಕೋಬೇಡಿ. ಈ ವಿಚಾರದಿಂದ ಹೊರತುಪಡಿಸಿದರೆ ಮಿಕ್ಕೆಲ್ಲ ವಿಚಾರಗಳು ಶುಭವನ್ನು ತರ್ತದೆ ಧನುರಾಶಿಯವ್ರಿಗೆ. ಸಾಧ್ಯವಾದಷ್ಟು ನೀವು ಅದ್ಭುತವಾಗಿರ್ತಕ್ಕಂಥ ಪರಿಹಾರಗಳಿಗೋಸ್ಕರ ಗುರುವಿನ ಆರಾಧನೆಯನ್ನು ಮಾಡಿ ಸಾಕು, ಖಂಡಿತವಾಗಿ ಶುಭ ಆಗ್ತದೆ. ಹಾಗೆ ಮಕರ ರಾಶಿಯವರ ಫಲಾಫಲ. ಮಕರ ರಾಶಿಯವ್ರಿಗೆ ಅಷ್ಟಮಾಧಿಪತಿ ಅಂದರೆ ಮೊದಲು ಕೃತಿಕಾ ನಕ್ಷತ್ರದಲ್ಲಿ ಈ ಚಂದ್ರ ಪ್ರಾರಂಭವನ್ನು ಮಾಡೋದ್ರಿಂದ ತಾವು ಸಹಿತವಾಗಿ ಮನೆ ಅಥವಾ ಆಸ್ತಿಯ ವಿಚಾರದ ಫಲಗಳು ಮೊದಲ ಭಾಗದಲ್ಲಿ ನಡೀತದೆ. ಸ್ವಲ್ಪ ನೋಡಿ, ಮಕರ ರಾಶಿಯವರು ಹಣಕಾಸಿನ ಬಗ್ಗೆ ಸ್ವಲ್ಪ ಎಚ್ಚರಿಕೆ ವಹಿಸ್ಕೊಳ್ತಕ್ಕಂಥದ್ದು ಈ ವಾರದಲ್ಲಿ ಭಾಳ ಮುಖ್ಯ. ಸ್ವಲ್ಪ ಖರ್ಚುಗಳ ಪ್ರಮಾಣ ಅಥವಾ ಆರೋಗ್ಯದಲ್ಲಿ ಬರ್ತಕ್ಕಂಥ ಸಮಸ್ಯೆಗಳ ಪ್ರಮಾಣದಿಂದ ಖರ್ಚುಗಳು ಜಾಸ್ತಿ ಆಗಿಬಿಡ್ತದೆ. ಮಕರ ರಾಶಿಯವರು ಸ್ವಲ್ಪ ಅದರ ಬಗ್ಗೆ ಕಾನ್ಸಂಟ್ರೇಷನ್ ಮಾಡ್ತಕ್ಕಂಥದ್ದು ಭಾಳ ಮುಖ್ಯ. ಹಾಗೆ ಮಕರ ರಾಶಿಯಲ್ಲಿರ್ತಕ್ಕಂಥವ್ರು ಸ್ಥಾನಮಾನಗಳನ್ನು ನೋಡೋದಾದರೆ ಮೃಗಶೀರ ನಕ್ಷತ್ರದಲ್ಲಿ ಯಾವುದು ಹೋಗುತ್ತೆ, ಶನಿ ಮತ್ತು ಕುಜ
ತೃತೀಯ ಭಾವದಲ್ಲಿ ಕೂತಿದ್ದಾನೆ ಬುಧನೊಟ್ಟಿಗೆ. ಇದು ನೋಡಿ, ನೀವು ಅಷ್ಟೇ ಮಕರ ರಾಶಿಯವರು ಭೂಮಿಯ ವಿಚಾರದಲ್ಲಿ, ಅಣ್ಣ ಸಹೋದರಿಗಳ ವಿಚಾರಗಳಲ್ಲಿ, ನಿಮ್ಮ ನೆರೆ ಹೊರೆಯವರ ಅಕ್ಕಪಕ್ಕವರ ವಿಚಾರದಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳು ಕಾಣಿಸ್ತದೆ, ಅಥವಾ ಭೂಮಿಗೆ ಸಂಬಂಧಪಟ್ಟಿರ್ತದ ದಾಖಲಾತಿಗಳಲ್ಲಿ ಸಮಸ್ಯೆಗಳು ಕಾಣಿಸ್ಕೋಬಹುದು. ಧನುರಾಶಿಯವರು ಇದರ ಬಗ್ಗೆ ಸ್ವಲ್ಪ ಎಚ್ಚರಿಕೆ ವಹಿಸ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ. ಅಂದರೆ ಅರ್ಥಾತ್ ಮಕರ ರಾಶಿಯವರು ಕೆಲವೊಂದು ಬಾರಿ ನೀವು ನಿಮ್ಮ ಕೆಲವೊಂದು ಮಾತುಗಳ ಭರಾಟೆಗಳಿಂದ, ಅಂದರೆ ಅರ್ಥಾತ್ ಕೆಲವೊಂದು ತಪ್ಪು ಮಾಹಿತಿ ಅಥವಾ ತಪ್ಪು ಮಾತುಗಳಿಂದ ಸಮಸ್ಯೆಗೊಳಗಾಗೋದು ಖಂಡಿತ. ಮನೆಯಿಂದ ನೆಮ್ಮದಿ ಆಚೆ ಹೊಟ್ಟೋಗ್ತಿರೋದಕ್ಕೆ ಮಕರ ರಾಶಿಯವರು ಸ್ವಲ್ಪ ಅದರ ಬಗ್ಗೆ ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ಅತಿ ಮುಖ್ಯವಾಗಿರ್ತಕ್ಕಂಥ ವಿಚಾರ. ಹಾಗೂ ನಿಮ್ಮ ಆಹಾರದಲ್ಲಿ ಕೂಡ ವ್ಯತ್ಯಾಸಗಳು, ಅಂದರೆ ಅರ್ಥಾತ್ ಅತಿಯಾದಂಥ ಆಹಾರ ಸೇವನೆಯಿಂದ ಗ್ಯಾಸ್ಟ್ರೈಟಿಸ್ ಎಲ್ಲ ಬರ್ತಕ್ಕಂಥ ಸಾಧ್ಯತೆ ತುಂಬ ಜಾಸ್ತಿ ಇದೆ ಮಕರ ರಾಶಿಯವರು. ಸಾಧ್ಯವಾದಷ್ಟು ಮಕರ ರಾಶಿಯಲ್ಲಿರ್ತಕ್ಕಂಥವ್ರು ಹನುಮಾನ್ ಚಾಲೀಸವನ್ನು ಪಠನೆ ಮಾಡಿ, ಅಥವಾ ಸುಂದರಾಕಾಂಡ ಅಂತ ಗ್ರಂಥಗಳನ್ನು, ಅಂದರೆ ಸುಂದರಾಕಾಂಡವನ್ನು ಓದಿ, ಸ್ವಲ್ಪ ಶುಭವಾಗ್ತದೆ. ಇಲ್ಲಾಂದರೆ ಖಂಡಿತವಾಗಿ ಒಂದು ಸ್ವಲ್ಪ ಸಮಸ್ಯೆ ಕಾಣಿಸ್ತಕ್ಕಂಥದ್ದು ಇದೆ. ಅದೇ ರೀತಿಯಾಗಿ ಕುಂಭರಾಶಿಯ ಫಲಾಫಲ ನೋಡಿ. ಕುಂಭರಾಶಿಯವರಿಗೆ ಮೊದಲು ಸೂರ್ಯನ, ಅಂದರೆ ಕೃತಿಕಾ ನಕ್ಷತ್ರದಲ್ಲಿ ಹಾದು ಹೋಗೋದ್ರಿಂದ ಕಮಿಷನ್ ಆಧಾರಿತವಾಗಿರತಕ್ಕಂಥ ವಿಚಾರಗಳು, ಕೆಲವೊಂದು ಮಾತಿನ ವಿಚಾರಗಳು, ಹಾಗೆ ತಮ್ಮ ಜ್ಞಾನದ ವಿಲ್ ಪವರಿಂದ, ತಮ್ಮ ಸ್ವಪ್ರಯತ್ನದಿಂದ ಕೆಲವೊಂದು ಗೆಲುವು ಸಾಧ್ಯತೆ ತುಂಬ ಜಾಸ್ತಿ ಇದೆ. ಬೆಳಗ್ಗೆ ಶುಕ್ರ ಚತುರ್ಥ ಭಾವದಲ್ಲಿ ಚಂದ್ರನೊಟ್ಟಿಗೆ ಹಾದು ಹೋಗೋದ್ರಿಂದ ಖಂಡಿತವಾಗಿ ಭಾಳ ವಿಶೇಷವಾಗಿರ್ತಕ್ಕಂಥ ಫಲಗಳು, ನೆಮ್ಮದಿಯನ್ನು ಕಾಣ್ತಕ್ಕಂಥ ವಾರವಾಗ್ತದೆ. ಅದೇ ರೀತಿಯಾಗಿ ಮೃಗಶಿರ ನಕ್ಷತ್ರ, ಸಣ್ಣ ಪುಟ್ಟ ಸಾಂಸಾರಿಕ ಜೀವನದಲ್ಲಿ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ. ಅದನ್ನು ಹೊರತುಪಡಿಸಿದ್ರೆ ಕುಂಭರಾಶಿಯವ್ರಿಗೆ ನಿಮ್ಗೆ ನಿಜವಾಗ್ಲೂ ಈ ವಾರದಲ್ಲಿ ಅಬಂಡೆಂಟ್ ಆಗಿರ್ತಕ್ಕಂಥ ಫಲಗಳು ಲಭ್ಯವಾಗ್ತದೆ. ಕೇವಲ ನಿಮ್ಮ ಬುದ್ಧಿಶಕ್ತಿಯ ಆಧಾರದ ಮೇಲೆ ಶುಭವನ್ನು ಕಾಣ್ತಕ್ಕಂಥ ವಾರ ಕುಂಭರಾಶಿಯವ್ರಿಗಾಗುತ್ತೆ. ಸಾಂಸಾರಿಕ ಜೀವನ, ಹಣಕಾಸು, ಕೆಲವೊಂದು ಬಾರಿ ಸಮಸ್ಯೆಗಳು ಹಣಕಾಸಲ್ಲಿ ಬರ್ಬೋದು, ಅಥವಾ ನೀವು ಹಣಕಾಸಿನ ವಿಚಾರದಲ್ಲಿ, ದಾಂಪತ್ಯಗಳ ಅಂದರೆ ಮನೆಯ ವಿಚಾರದಲ್ಲಿ ಕೆಲವೊಂದು ಸಮಸ್ಯೆಗಳು ಉಲ್ಬಣವಾಗ್ತಕ್ಕಂಥ ಸಾಧ್ಯತೆಗಳು ತೋರಿಸೋದೇ ಎಚ್ಚರ. ಅಫೇರ್ಸ್, ಕೆಲವೊಂದು ಬಾರಿ ಕುಂಭರಾಶಿಯವರು ಕೆಲವೊಂದು ಸ್ನೇಹಿತರಿಂದ ಅಥವಾ ನಿಮ್ಮ ಪ್ರೀತಿ ಪ್ರೇಮಗಳ ವಿಚಾರಗಳಿಂದ ಮನೆಯಲ್ಲಿ ಸಮಸ್ಯೆಗಳನ್ನು ಕಾಣಿಸ್ಕೋಬೋದು, ಅಥವಾ ಪ್ರೀತಿ ಪ್ರೇಮಗಳ ವಿಚಾರಗಳಲ್ಲಿ ಸ್ವಲ್ಪ ಸಮಸ್ಯೆಗಳು ಬರಬಹುದು, ಅಥವಾ ಹಣಕಾಸು ಸ್ನೇಹಿತರು ಮೋಸ ಮಾಡ್ತಕ್ಕಂಥ ಸನ್ನಿವೇಶಗಳು ಬರ್ಬೋದು. ಪಾರ್ಟ್ನರ್ಶಿಪ್ಪಲ್ಲಿ ಕೆಲವೊಂದು ವಿಚಾರಗಳಲ್ಲಿ ಸಮಸ್ಯೆಗಳು ಬರೋದ್ರಿಂದ ಸ್ವಲ್ಪ ಕುಂಭರಾಶಿಯವರು ಎಚ್ಚರಿಕೆ ವಹಿಸ್ಕೊಳ್ಳಿ. ಕುಂಭರಾಶಿಯವರು ಸಾಧ್ಯವಾದಷ್ಟು ಗುರುವಿನ ಆರಾಧನೆ ಎಷ್ಟು ಮಾಡ್ತೀರೋ ಅಷ್ಟು ಶುಭವನ್ನು ತರ್ತಕ್ಕಂಥ ವಾರವಾಗ್ತದೆ. ಖಂಡಿತವಾಗಿ ನೋಡ್ಕೊಳ್ಳಿ. ಇದನ್ನು ಹೊರತುಪಡಿಸಿದ್ರೆ ಬ್ಯೂಟಿಫುಲ್ ಇರುತ್ತೆ. ರಾಹು ಲಗ್ನದಲ್ಲಿದ್ದಾನೆ, ಅಬಂಡೆಂಟ್ ಆಗಿರ್ತಕ್ಕಂಥ ನಿಮಗೆ ಬುದ್ಧಿಶಕ್ತಿಯನ್ನು ಕೊಡುತ್ತೆ, ನಿಮಗೆ ಸಿಕ್ಸ್ತ್ ಸೆನ್ಸ್ ಪವರ್ ಕೊಡುತ್ತೆ. ಅದನ್ನು ಉಪಯೋಗಿಸ್ಕೊಂಡು ಕೆಲಸ ಮಾಡಿ, ಒಳ್ಳೆಯದಾಗುತ್ತೆ. ಮೀನರಾಶಿ ನೋಡಿ, ಮೀನರಾಶಿ ಮೊದಲು ಕೃತಿಕಾ ನಕ್ಷತ್ರದಿಂದ ಪ್ರಾರಂಭವಾಗೋದ್ರಿಂದ ಕುಟುಂಬ, ಹಣಕಾಸಿನ ಮೇಲೆ ಹೆಚ್ಚಿನ ಈ ವಾರದಲ್ಲಿ ಕಾಣತಕ್ಕಂಥದ್ದಿದೆ. ತದನಂತರದಲ್ಲಿ ಪ್ರಯತ್ನದಿಂದ ಲಾಭವನ್ನು ಮಾಡ್ತೀರಿ. ಮೇಲಾಗಿ ಹಣಕಾಸು ವಹಿವಾಟುಗಳು, ಮನೆಯಲ್ಲಿ ನೆಮ್ಮದಿಯನ್ನು ಕಾಣ್ತಕ್ಕಂಥ ವಾರ ಕೂಡ ಆಗ್ತದೆ. ಲಗ್ನದಲ್ಲಿ ಶನಿ ಬುಧ ಹಾಗೆ ಕುಜರಿದ್ದಾರೆ. ಚತುರ್ಥಾಧಿಪತಿ, ಸಪ್ತಮಾಧಿಪತಿ ಆಗಿರ್ತಕ್ಕಂಥ ಧನಾಧಿಪತಿ, 9ರ ಅಧಿಪತಿ, ಲಾಭಾಧಿಪತಿ, ಹಾಗೆ ನಷ್ಟಾಧಿಪತಿ ಶನಿ ಇದ್ದಾನೆ. ಕೇವಲ ನೀವು ಅತ್ಯದ್ಭುತವಾಗಿರ್ತಕ್ಕಂಥ ಪರಿಹಾರಾರ್ಥವಾಗಿ ಈ ವಾರದಲ್ಲಿ ಸಮಸ್ಯೆನೇ ಬರಬಾರ್ದು ಅಂದರೆ ಅಂಗವಿಕಲರಿಗೆ ನಿಮ್ಮ ಕೈಲಾದ ಸಹಾಯ ಮಾಡ್ತಾ ಬನ್ನಿ ಸಾಕು. ಈ ವಾರ ನಿಮ್ಮೆಲ್ಲ ಕೆಲವೊಂದು ಇಚ್ಛೆಗಳು ಈಡೇರ್ತಕ್ಕಂಥ ವಾರ ಮೀನರಾಶಿಯವ್ರಿಗಾಗುತ್ತೆ. ಮೇಲಾಗಿ ಕೇವಲ ತಮ್ಮ ಪ್ರಯತ್ನದ ಮಾತುಕತೆಗಳ ವಿಚಾರದಲ್ಲಿ ಸಾಫ್ಟ್ ಕಾರ್ನರಿಂದ ಮೀನರಾಶಿಯವರು ಜನರನ್ನು ಆಕರ್ಷಣೆ ಮಾಡ್ತಕ್ಕಂಥ ಶಕ್ತಿ ನಿಮ್ಮಲ್ಲಿ ಬರುತ್ತೆ. ಬಟ್ ಕೋಪವನ್ನು ನಿಯಂತ್ರಣದಲ್ಲಿ ಇಟ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ. ಆಂಗ್ಸೈಟಿ ಆಗೋದು ಬೇಡ. ಸಮಾಧಾನದಿಂದ ವರ್ತನೆ ಮಾಡಿದ್ರೆ ಖಂಡಿತವಾಗಿ ಈ ವಾರ ನಿಮಗೆ ಶುಭವನ್ನು ತರತಕ್ಕಂಥದ್ದು ಜಾಸ್ತಿ ಇದೆ. ಕೇವಲ ನೀವು ಶನಿವಾರಗಳಂದು ಆಗಿಂದಾಗೆ ಅಥವಾ ಕಾರ್ಮಿಕರಿಗೆ ನಿಮ್ಮ ಕೈಲಾದ ಸಹಾಯವನ್ನು ಮಾಡ್ತಕ್ಕಂಥ ಕೆಲಸ, ಶನಿಯ ಶಾಂತಿ ಎಳ್ಳೆಣ್ಣೆಯನ್ನು ಕೊಡ್ತಕ್ಕಂಥ ಕೆಲಸ, ಇವೆಲ್ಲ ಮಾಡ್ಕೊಂಡು ಬಂದರೆ ಖಂಡಿತ ಶುಭದ ವಾರದಲ್ಲಿ ಒಂದು ವಾರವಾಗೋದು ಸತ್ಯ. ಕೋಪವನ್ನು ನಿಯಂತ್ರಣದಲ್ಲಿಟ್ಕೊಳ್ಳಿ, ಧ್ಯಾನಾಸಕ್ತರಾಗಿ, ಖಂಡಿತವಾಗಿ ಶುಭವಾಗ್ತದೆ. ಇಷ್ಟು 12 ರಾಶಿಗಳ ಈ ವಾರದ ಫಲಾನುಫಲಗಳು. ಸ್ನೇಹಿತರೆ, ಆದಷ್ಟು ಕೂಡ ಯಾರು ನಮ್ಮ ಚಾನಲಿನ ಸಬ್ಸ್ಕ್ರೈಬ್ ಆಗಿ, ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು.